ಅವಾಗ ಕೇಳಿದ್ರು ಏನೇ ಇಲ್ರಿ ರಾಯರಾಮನ್ ಸಂವಾದದಲ್ಲಿ ಮಹಾಪ್ರಭು ಪ್ರಶ್ನೆ ಕೇಳ್ತಾರೆ, ಏನು ವಿದ್ಯೆದಲ್ಲಿ ಶ್ರೇಷ್ಠವಾದ ವಿದ್ಯೆ ಏನು ಅಂತ. ಅವಾಗ ರಾಯರಾಮನಂದೇ ಉತ್ತರ ಕೊಡ್ತಾರೆ, ಕೃಷ್ಣ ಭಕ್ತಿ ತಿಳ್ಕೊಳೋದು, ಕೃಷ್ಣ ಭಕ್ತಿ ಬಗ್ಗೆ ತಿಳ್ಕೊಳೋದೇ ನಿಜವಾದ ವಿದ್ಯಾ. ಸೊ ಭಗವಂತ ಭಗವದ್ಗೀತೆ ಕೂಡ ಹೇಳ್ತಾರೆ ವಿದ್ಯಾ. ಸೊ ವಿದ್ಯೆ ಬಗ್ಗೆ ಜನ್ಮ ಕರ್ಮ ಚ ಮೇ ವಿದ್ಯೆ ಏವಂ ವ್ಯತಿ ತತ್ವತಃ ತ್ಯಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋ ಅರ್ಜುನ. ಸೊ ವಿದ್ಯೆ, ನಿಜವಾದ ವಿದ್ಯೆ ಅಂದ್ರೆ ಏನು? ಯಾವ ವಿದ್ಯೆ ತಿಳ್ಕೊಂಡ್ಮೇಲೆ ಮತ್ತೆ ತಿಳ್ಕೊಳೋದು ಇನ್ನೇನು ಬಾಕಿ ಇಲ್ಲ. ಅದೇ ನಿಜವಾದ ವಿದ್ಯೆ. ಯಾವ ವಿದ್ಯೆ ತಿಳ್ಕೊಂಡ್ಮೇಲೆ ಮತ್ತೆ ಇನ್ನೇನು ತಿಳ್ಕೊಳೋ ಅವಶ್ಯಕತೆ ಇಲ್ಲ, ಆ ವಿದ್ಯೆ ನಿಜವಾಗ್ಲೂ ಪೂರ್ಣವಾದ ವಿದ್ಯೆ. ಅದ್ರಿಗೆ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ನನ್ ಬಗ್ಗೆ, ನನ್ ಜನ್ಮ, ನನ್ ಲೀಲೆಗಳು, ನನ್ ಕರ್ಮ ಎಲ್ಲ ಯಾರು ದಿವ್ಯ ಅಂತ ತಿಳ್ಕೊಂತಾರೋ ಮತ್ತೆ ಅವ್ರಿಗೇನು ಪುನರ್ಜನ್ಮ ಅನ್ನೋದಿಲ್ಲ. ಮತ್ತೆ ಅವ್ರಿಗೆ ಪುನರ್ಜನ್ಮ ಅನ್ನೋದಿಲ್ಲ. ಆದ್ರೆ ಇಲ್ಲಿ ಜಡವಿದ್ಯೆ ಯಾರ ಬಗ್ಗೆ ಆದ್ರೂ ತಿಳ್ಕೊಳ್ಳಿ, ಆತರ ಯಾರಾದ್ರೂ ಪ್ರಾಮಿಸ್ ಕೊಡೋಕಾಗುತ್ತೇನೋ ಮತ್ತೆ ಪುನರ್ಜನ್ಮ ಇಲ್ಲ ಅಂತ? ಇನ್ನು ಸಿಕ್ಕಾಕೊಂತೀರ ಆ ಜನ್ಮದಲ್ಲಿ, ಆ ಚಕ್ರದಲ್ಲಿ, ಜನ್ಮ ಮೃತ್ಯು ಜರಾವ್ಯಾಧಿ ಅನ್ನೋ ಚಕ್ರದಲ್ಲಿ ಇನ್ನೂ ಸಿಕ್ಕಾಕೊಂತೀರ ತಪ್ಪ ಒಂದು ಹೊರಗಡೆ ಬರಕ್ಕಾಗಲ್ಲ. ಆದ್ರೆ ಭಗವಂತನ ಬಗ್ಗೆ, ಭಗವಂತನ ಭಕ್ತರಿಗೆ ಯಾವಾಗ ನಾವು ಬಂದು ಅದು ಅರ್ಥ ಮಾಡ್ಕೊಂತಿರೋ, ನಿಜವಾಗ್ಲೂ ಅರ್ಥ ಮಾಡ್ಕೊಂತಿರೋ, ಅವಾಗ ಮತ್ತೆ ನಮ್ ಪುನರ್ಜನ್ಮನದೇ ಇಲ್ಲ. ಸೊ ಈ ತರ ವಿದ್ಯಾ ನಿಜವಾದ ವಿದ್ಯಾ. ಆದ್ರೆ ಭೌತಿಕ ವಿದ್ಯಾ ಎಲ್ಲ ಅವಿದ್ಯೆನೆ. ಸೊ ನಿಜವಾದ ವಿದ್ಯಾ ಅದೇನ್ ಮಾಡುತ್ತೆ, ಅದು ಪೂರ್ಣವಾಗಿರುತ್ತೆ. ಆ ನಿಜವಾದ ವಿದ್ಯೆ ಯಾರು ತಿಳ್ಕೊಂಡಿದ್ದಾರೋ ಅವರು ಅಷ್ಟೇ ಪೂರ್ಣವಾಗಿರ್ತಾರೆ. ಸೊ ಎಕ್ಸಾಂಪಲ್ ಒಂದ್ಸತಿ ಏನಾಯ್ತಂದ್ರೆ, ಸುಭಾಷ್ ಚಂದ್ರ ಬೋಸ್ ಬರ್ತಾರೆ. ಸುಭಾಷ್ ಚಂದ್ರ ಬೋಸ್ ಯಾರ ಹತ್ರ? ಪ್ರಭುಪಾದ ಹತ್ರ. ಪ್ರಭುಪಾದ ಹತ್ರ ಬಂದು ಕೇಳ್ತಾರೆ, ಸೊ ನಿನ್ನ ಹತ್ರ ತುಂಬಾ ಜನ ಇದ್ದಾರೆ ಬ್ರಹ್ಮಚಾರಿಸ್ ಅಲ್ಲ, ಅವ್ರು ನನ್ನ ಹತ್ರ ಕಳ್ಸಿದಾರೆ ಅಂದ್ರೆ ನಾನು ಬಂದು ಯುದ್ಧಕ್ಕೆ ರೆಡಿ ಮಾಡಿ ನಮ್ಗೆ ದೇಶಕ್ಕೆ ಸ್ವಾತಂತ್ರ್ಯ ತಗೋಬರ್ತೀನಿ. ಆ ಫಾರಿನರ್ಸ್ನೆಲ್ಲ, ಇಂಗ್ಲಿಷ್ ಅವ್ರನ್ನೆಲ್ಲ ಓಡಿಸ್ಬಿಟ್ಟು ಮತ್ತೆ ನಾನು ಏನ್ ತಗೋಬರ್ತೀನಿ, ಅವ್ರಿಗೆ ಸ್ವಾತಂತ್ರ್ಯ ತಗೋಬರ್ತೀನಿ. ಈ ತರ ಹೇಳುವಾಗ ಅವ್ರು ಪ್ರಭುಪಾದ್ ಕೇಳ್ತಾರೆ ಸುಭಾಷ್ ಚಂದ್ರ ಬೋಸ್ನ, ನಿನಗೆ ಭಗವದ್ಗೀತಾ ಮೇಲೆ ನಂಬಿಕೆ ಇದೆಯಾ ಅಂತ. ಇದೆ, ಯಾಕಿಲ್ಲ. ಭಗವದ್ಗೀತಾ ಓದಿದ್ಯಾ? ಎಷ್ಟೋ ಸತಿ ಓದಿದ್ದೀನಿ. ಹಂಗಾದ್ರೆ ಅದರಲ್ಲಿ ಒಂದು ಶ್ಲೋಕ ಇದೆ, ಏನು? ಎಂ ವಾಪಿ ಸ್ಮರನ್ ಭಾವನ್ ತ್ಯಜತ್ತಂತೆ ಕಲೆವರಹ ತಾಮ್ ವೈತುಕೊಂತೆ ಸದಾ ತದ್ಭಾವ ಭಾವಿತಃ. ನೀನು ಸಾಯವಾಗ ಏನ್ ನೆನ್ಸ್ಕೊಂಡ್ ಸಾಯ್ತಾರೋ ನೆಕ್ಸ್ಟ್ ಜನ್ಮದಲ್ಲಿ ಅದೇ ಹುಡ್ತಾರೆ. ಇವಾಗ ನೀವ್ ಒಂದು ಯುದ್ಧ ಮಾಡ್ಕೊಂಡು ಯಾರನ್ನ ನಡ್ಸ್ಕೊಂಡು ಯುದ್ಧ ಮಾಡ್ತಾ ಇದ್ಯಾ? ಆ ಬ್ರಿಟಿಷ್ ಅವ್ರನ್ನ ನಡ್ಸ್ಕೊಂಡು ಯುದ್ಧ ಮಾಡ್ತಾ ಇದ್ಯಾ. ಎಕ್ಸಾಂಪಲ್ ನೀನ್ ಸತ್ತೋಗ್ಬಿಟ್ಟೆ ಅಂತ ಇಟ್ಕೋ, ಬರೋ ಜನ್ಮದಲ್ಲಿ ಏನಾಗ್ತೀಯಾ? ಬ್ರಿಟಿಷ್ ಆಗಿ ಹುಡ್ತೀಯ. ಇವಾಗ ಯಾರಿಗೋಸ್ಕರ ಯುದ್ಧ ಮಾಡ್ತಾ ಇದ್ಯಾ? ಭಾರತ ದೇಶಕ್ಕೋಸ್ಕರ ಯುದ್ಧ ಮಾಡ್ತಾ ಇದ್ಯಾ. ಇವಾಗ ನೆಕ್ಸ್ಟ್ ಜನ್ಮದಲ್ಲಿ ಬ್ರಿಟಿಷರ್ ಹೋಗ್ಬಿಟ್ಟು ಯಾರಿಗೋಸ್ಕರ ಯುದ್ಧ ಮಾಡ್ತೀಯಾ? ಅವಾಗ ಬ್ರಿಟಿಷ್ಗೋಸ್ಕರ ಯುದ್ಧ ಮಾಡ್ತೀಯ. ಅವಾಗ ಎಲ್ಲೋಯ್ತು ದೇಶಭಕ್ತಿ? ಆಗ ಸುಭಾಷ್ ಚಂದ್ರ ಬೋಸ್ ಒಪ್ಕೊಂತಾರೆ, ನೀವ್ ಹೇಳಿರೋದು ಕರೆಕ್ಟೇ, ಆದ್ರೆ ನಾನು ಏನ್ ಮಾಡ್ಲಿ, ಮತ್ತೆ ಹಿಂದ್ಗಡೆ ತಿರುಗಿ ಬರಕ್ ಆಗಲ್ಲ, ಯಾಕೆ ನಾನು ತುಂಬಾ ಮುಂದ್ಗಡೆ ಹೋಗ್ಬಿಟ್ಟಿದ್ದೀನಿ. ಸೊ ಇದು ನಿಜವಾದ ವಿದ್ಯಾ, ಇದು ನಿಜವಾದ ವಿದ್ಯಾ. ಮಿಕ್ಕಿದೆಲ್ಲ ಏನು? ಜಡವಿದ್ಯಾ. ಜಡವಿದ್ಯೆ ಯಾವಾಗ್ಲೂ ಪೂರ್ಣ ಆಗಕ್ಕಾಗಲ್ಲ. ಜಡವಿದ್ಯೆ ಯಾವಾಗ್ಲೂ ಪೂರ್ಣ ಆಗಕ್ಕಾಗಲ್ಲ, ಯಾವಾಗ್ಲೂ ಬಂದು ಹಂಗಂಗೆ. ಸೊ ಏನು ಎಷ್ಟ್ ತಲ್ಕೊಂಡ್ರು ಅಪೂರ್ಣನೇ. ಸೊ ಅದೇ ತರ ನೋಡಿ, ಅದಕ್ಕೆ ಪ್ರಭುಪಾದ ಹೇಳ್ತಾರೆ ತಾನೆ, ಜಡವಿದ್ಯೆ ಜೊತೆ ಮಾಯಾರ ವೈಭವ್. ಇದೆಲ್ಲ ಏನು? ಮಾಯದ ಮಾಯಾ ವೈಭವ ಇದು. ಅದರಿಂದ ಸೊ ತುಂಬಾ ಆಕರ್ಷಿತವಾಗಿರುತ್ತೆ, ತುಂಬಾ ನೋಡಕ್ಕೆ ಆಕರ್ಷಿತವಾಗಿರುತ್ತೆ. ಆದ್ರೆ ಏನ್ ಮಾಡುತ್ತೆ, ಸಿಕ್ಕಾಕ್ಸ್ಬಿಡುತ್ತೆ ಅದು. ಯಾವ ತರ ಬಂದು ಸ್ವಾಮಿ ಮಹಾರಾಜ್ ಹೋಗ್ತಾ ಇರ್ತಾರೆ ಸಮುದ್ರ ಪಕ್ಕದಲ್ಲಿ, ಅಲ್ಲಿ ಅವ್ರ ಶಿಷ್ಯರು ಹೇಳ್ತಾರೆ, ಪ್ರಭುಪಾದ್ ನೋಡಿ ಸಮುದ್ರ ಎಷ್ಟು ಚೆನ್ನಾಗಿದೆ. ಹೌದು, ಸಮುದ್ರ ಹೊರಗಡೆಯಿಂದ ನೋಡಕ್ಕೆ ತುಂಬಾ ಚೆನ್ನಾಗಿದೆ, ಆದ್ರೆ ಅದ್ರ ಒಳಗಡೆ ಯಾರಾದ್ರೂ ಸಿಕ್ಕಾಕೊಂಡ್ಬಿಟ್ರೆ ಅಷ್ಟೇ, ಮತ್ತೆ ಹೊರಗಡೆ ಬರಕ್ ಆಗಲ್ಲ. ಅದೇ ತರನೇ ಮಾಯ ಮೇಲ್ಗಡೆ ತುಂಬಾ ಸೌಂದರ್ಯವಾಗಿರುತ್ತೆ, ಆದ್ರೆ ಏನ್ ಮಾಡುತ್ತೆ, ಅದು ಸಿಕ್ಕಾಕ್ಸ್ಬಿಡುತ್ತೆ. ಯಾವ ತರ ಸಿಕ್ಕಾಕ್ಸುತ್ತೆ ಅಂತೆ, ಮತ್ತೆ ಅದು ಬೆಂಕಿ ಹಚ್ಕೊಂಡಂಗೆ ಕಾಡಲ್ಲಿ. ಮತ್ತೆ ಅದರಿಂದ ಹೊರಗಡೆ ಬರಕ್ ಆಗಲ್ಲ. ಎಲ್ಲಾರ್ಗು ಮೇ ಬಿ ನಾವ್ ಬಾಯಿನಿಂದ ಹೇಳ್ಬೋದು, ಆದ್ರೆ ನಿಮ್ಗೆಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಲ್ವಾ? ಎಲ್ಲರಿಗೂ ಎಕ್ಸ್ಪೀರಿಯನ್ಸ್, ಎಲ್ಲ ಗೃಹಸ್ಥಗಳಲ್ಲಿ ಇರೋದು. ಆನ್ಲೈನ್ ಆಗಿರ್ಲಿ, ಇಲ್ಲ ಆಫ್ಲೈನ್ ಆಗಿರ್ಲಿ, ಎಲ್ಲ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನಾನೇನ್ ಹೇಳೋ ಅವಶ್ಯಕತೆ ಇಲ್ಲ, ಅವ್ರವ್ರಿಗೆ ಅನುಭೂತಿ ಆಗಿರುತ್ತೆ. ಆದ್ರೇನು ಬುದ್ಧಿ ಬರಲ್ಲ, ಅದೇ ಮಾಯ. ಆದ್ರೇನು ಅರ್ಥ ಆಗಲ್ಲ. ಸೊ ಅಷ್ಟಿದ್ವಿ.
ಸೊ ಅದೇ ಮಾಯಾನಾಥ. ಸೊ ಅದ್ರಿಗೆ ಅದು ಮಾಯಾದ ವೈಭವ್. ಸೊ ಇವತ್ತು ಕೂಡ ನಾವು ಒಂದು ನೈಸ್ ರೋಡ್ ಅಲ್ಲಿ ಬರ್ತಾ ಇರುವಾಗ ಏನಾಗಿತ್ತು ಅಂದ್ರೆ ಆಕ್ಚುಲಿ ದಾರಿದಲ್ಲಿ ಏನಾಗಿತ್ತು ಅಂದ್ರೆ ದಾರಿದಲ್ಲಿ ಅದು ಕೋಳಿ ಏನೋ ಸತ್ತೋಗ್ಬಿಟ್ಟೈತೆ. ಕೋಳಿ ಏನಾದ್ರು ಸತ್ತೋಗ್ಬಿಟ್ಟೈತೆ, ಓಕೆನಾ, ರೋಡಲ್ಲಿ ನೈಸ್ ರೋಡಲ್ಲಿ ಕೋಳಿ ಏನೋ ಸತ್ತೋಗ್ಬಿಟ್ಟೈತೆ. ಮೇಲ್ಗಡೆ ಏನ್ ಮಾಡ್ತಾ ಇದೆ ಈಗಲ್ಸ್ ಗರುಡ ಮೇಲ್ಗಡೆ ಫುಲ್ಲು ಸುತ್ತುತ್ತಾ ಇದೆ, ಒಂದು 20-30 ಇರುತ್ತೆ, ಓಕೆನಾ, ಮೇಲ್ಗಡೆ ಸುತ್ತುತ್ತಾ ಇದೆ. ಅದು ತಿನ್ನಕ್ ಬರುತ್ತೆ ಆದ್ರೆ ತಿನ್ನಕ್ ಆಗಲ್ಲ, ಅದ್ ನೆತ್ಕೊ ಹೋಗಕ್ಕಾಗಲ್ಲ. ಯಾಕೆ? ಗಾಡಿಗಳು ಪಾಸ್ ಆಗ್ತಾ ಇರುತ್ತೆ, ಹತ್ರ ಬರುತ್ತೆ ಮತ್ತೆ ಹೋಗ್ಬಿಡುತ್ತೆ, ಹತ್ರ ಬರುತ್ತೆ ಮತ್ತೆ ಹೋಗ್ಬಿಡುತ್ತೆ, ಟಚ್ ಮಾಡಕ್ಕೆ ಆಗ್ತಾ ಇಲ್ಲ. ಸಂಸಾರನೂ ಹಂಗೆ. ಆ ಸುಖನ ಮುಂದ್ಗಡೆ ತೋರಿಸ್ತಾರೆ ಅಷ್ಟೇ, ಶೋ. ಆ ಶೋ ತೋರಿಸ್ತಾರೆ ಅಷ್ಟೇ ಮುಂದ್ಗಡೆ, ಆದ್ರೆ ಅದ್ರನ್ನ ಸ್ಪರ್ಶ ಮಾಡಕ್ ಆಗಲ್ಲ. ಮಾಡ್ಬೇಡಿ ಕನಸ್ಕಾನಿ. ಅದು ಯಾತರ ಈ ಗರುಡ ಅದ್ ಮೇಲ್ಗಡೆ ಸುತ್ತುತ್ತಾ ಇದೆ, ಅದ್ ತಿನ್ನಕ್ ಬರುತ್ತೆ, ಕಣ್ಣು ಮುಂದ್ಗಡೆ ಊಟ ಇದೆ, ಅಲ್ಲೆಲ್ಲ ಸುತ್ತುತ್ತಾ ಇದೆ, ಆದ್ರೆ ತಿನ್ನಕ್ ಆಗ್ತಾ ಇದೆಯಾ? ಹಂಗದ ಎಲ್ಲ ಸುಖ ನಾವು ಸುಮ್ನೆ ಅಡ್ವರ್ಟೈಸ್ಮೆಂಟ್ ಅಷ್ಟೇ ಇಲ್ಲಿ. ಆಗದೇ ಇಲ್ಲ, ಯಾಕಂದ್ರೆ ಆಲ್ರೆಡಿ ಹೇಳ್ಬಿಟ್ರಲ್ಲ, ಇದು ದುಃಖಾಲಯ ಶಾಶ್ವತಮ ಅಂತ ಭಗವಂತನೇ ಹೇಳ್ಬಿಟ್ಟ. ಮತ್ತೆ ಭಗವಂತನ ಮೀರಿ ನೀನು ಸಿಗ್ಬಿಡುತ್ತಾ? ಯಾರ ಮಿಷಿನ್ ರೆಡಿ ಮಾಡಿದ್ರು ಆ ಮಿಷಿನ್ ಬಗ್ಗೆ ಅವರೇ ಹೇಳ್ಬಿಟ್ರು, ಈ ಮಿಷಿನ್ ಹಿಂಗ್ ಕೆಲಸ ಮಾಡುತ್ತೆ, ಹಿಂಗ್ ಕೆಲಸ ಮಾಡುತ್ತೆ, ಹಂಗ್ ಕೆಲಸ ಮಾಡುತ್ತೆ, ಹಂಗ್ ಕೆಲಸ ಮಾಡುತ್ತೆ ಅಂತ. ಯಾವಾಗ ನೀವ್ ಭಕ್ತಿ ಮಾಡ್ತೀರಾ ಅವಾಗ ಹೋಗ್ತೀರಾ. ಇಲ್ಲಿ ನಿಂಗೆ ಯಾಗ್ಲೂ ಸುಖ ಅನ್ನೋದು ಕನಸು ಕಾಣ್ಬೇಕಷ್ಟೇ. ಒಂದು ಏನಾದ್ರು ಒಂದು ಗುಡ್ ನ್ಯೂಸ್ ಬರುತ್ತೆ, ಅದ್ ನಗ ಒಳಗಡೆ 10 ಬ್ಯಾಡ್ ನ್ಯೂಸ್ ಬರುತ್ತೆ. ಸೊ ಅದ್ರಿಗೆ ಏನ್ ಮಾಡ್ಬೇಕಾಗುತ್ತೆ? ಭಕ್ತಿ. ಏಕಮಾತ್ರ ಭಕ್ತಿ ಬಿಟ್ಬಿಟ್ಟು ಬೇರೆ ಇನ್ನೇನು ದಾರಿ ಇಲ್ಲ. ಹರಿನಾಮ ಆಶ್ರಯ ಪಡಿಬೇಕು, ಹರಿನಾಮ ಬಿಟ್ಟು ಇನ್ನೇನು ಇಲ್ಲ. ಸತ್ಯಂ ಸುತ್ಯಂ ಪುನಃ ಸತ್ಯಂ ಹರಿನಾಮ ಇವ ಕೇವಲಂ. ಅದು ಮಾತ್ರನೇ ಸತ್ಯ. ಮಧುರ ಮಧುರ ಮೇತಾನ್ ಮಂಗಲಂ ಮಂಗಲಾನಂ ನಿಗಮ ಕಲ್ಪವಲ್ಲಿ ಸತ್ಫಲಂ ಚಿತ್ ಸ್ವರೂಪಂ ಸಗೃದ ವಿಪರೀತಂ ಶ್ರದ್ಧಯ ಹೇಲಯ ಭೃಗುವರನರ ಮಾತ್ರಂ ತಾರಯೇತ್ ಕೃಷ್ಣ ನಾಮಂ. ಸೊ ಏನ್ ಮಾಡುತ್ತೆ ಅದು? ಮಂಗಲನ ಮಂಗಲನೆ ಪಿ ಮಧುರೆ ಪಿ ಮಧುರಂ. ಸೊ ಏನು? ಭಗವಂತ ನಾಮ ಬಿಟ್ಟು ಇನ್ನೇನು ಸತ್ಯ ಅಲ್ಲ, ಭಗವಂತ ನಾಮ ಮಾತ್ರನೇ ಸತ್ಯ. ಅದು ಮಾತ್ರನೇ ಕಲಿಯುಗ ಕೇವಲ ನಾಮ ಆಧಾರ, ಕಲಿಯುಗದಲ್ಲಿ ಕೇವಲ ನಾಮ ಮಾತ್ರನೇ ಆಧಾರ. ಅದ್ ನಾಮನೇ. ಸೊ ನಾಮಕ್ಕೆ ಎಷ್ಟು ನಾವು ಒಂದು ಆಧಾರ ಮಾಡ್ತಿರೋ ಅಷ್ಟು ಮಾತ್ರ ನಾವು ಒಂದು ಸಂಸಾರದಿಂದ ಉದ್ಧಾರ ಆಗ್ತೀರಿ. ನಾಮನ ಆಧಾರ ಆಶ್ರಯ ಪಡಿಬೇಕು. ಸೊ ಅದೇ ಇದು ಶಿಕ್ಷಾಷ್ಟಕಂ ಫುಲ್ ಅದೇ ಹೇಳೋದು. ಮಿಕ್ಕಿದೆಲ್ಲ ಸೊ ಏನು ವಿದ್ಯಾವದು ಮಿಕ್ಕಿದೆಲ್ಲ ಜಡ ವಿದ್ಯಾನೆ. ನೋಡಿ ಎಕ್ಸಾಂಪಲ್ ಪ್ರಭುಪಾದ, ಸ್ವಾಮಿ ಪ್ರಭುಪಾದ್ ಯಾರವರು ಹೇಳಿದ್ನಲ್ವ, ಸಾಕ್ಷಾತ್ ಶುದ್ಧ ಸರಸ್ವತಿ ಅವತಾರ. ಅವ್ರ 5 ವರ್ಷದಲ್ಲೇ ಏನ್ ಮಾಡ್ತಾರೆ, 5-8 ವರ್ಷದಲ್ಲಿ ಎಲ್ಲಾ ಭಗವದ್ಗೀತಾ ಶ್ಲೋಕದಗಳೆಲ್ಲ ಗೊತ್ತು ಅವ್ರಿಗೆ, ಚೈತನ್ಯ ಚರಿತ ಭಾಗವತ ಎಲ್ಲಾ ಶ್ಲೋಕಗಳು ಗೊತ್ತು ಅವ್ರಿಗೆ. ಇನ್ನು ನಮ್ದರ ಇಂಪಾರ್ಟೆಂಟ್ ಶ್ಲೋಕಗಳೆಲ್ಲ ಎಲ್ಲಾನು ಏನು 10 ವರ್ಷ ಒಳಗಡೆ ಏನ್ ಮಾಡ್ತಾರೆ, ಸೂರ್ಯ ಸಿದ್ಧಾಂತಕ್ಕೆ ಭಾಷೆ ಬರೀತಾರೆ ಪೋರುಳೂರೈ. ಸೂರ್ಯ ಸಿದ್ಧಾಂತ ಅದ್ ಅರ್ಥ ಮಾಡ್ಕೊಳಕ್ಕೆ ಒಂದ್ ಜನ್ಮ ಆಗುತ್ತೆ, ಅದನ್ನೇ ಚಿಕ್ಕ ವಯಸ್ಸದಲ್ಲೇ ಬರ್ದಾಗ್ಬಿಡ್ತಾರೆ 10 ವರ್ಷದಲ್ಲೇ. ಆ ತರ ಪ್ರಭುಪಾದ್ ಯಾರ ಹತ್ರ ಹೋಗ್ತಾರೆ ದೀಕ್ಷಾಕೋಸ್ಕರ? ಗೌರ್ ಕಿಶೋರ್ ದಾಸ್ ಬಾಜಿ ಮಹಾರಾಜ್ ಹತ್ರ ಹೋಗ್ತಾರೆ. ಇವತ್ತು ಎಲ್ಲ ನೋಟ್ ಬುಕ್ ತಗೊಂಡು ಎಲ್ಲಾ ಗುರು ಪರಂಪರೆ ಹೆಸರು ಬರ್ಕೊಂಡ್ ಹೋಗ್ತೀರಾ, ನಾಳೆ ಹೇಳ್ತೀರಾ. ಅರ್ಥ ಆಯ್ತಾ? ಸೊ ಗೌರ್ ಕಿಶೋರ್ ದಾಸ್ ಬಾಜಿ ಮಹಾರಾಜ್ ಹತ್ರ ಹೋಗ್ತಾರೆ. ಗೌರ್ ಕಿಶೋರ್ ದಾಸ್ ಬಾಜಿ ಮಹಾರಾಜ್ ಹತ್ರ ಹೋಗ್ಬಿಟ್ಟು ಏನ್ ಮಾಡ್ತಾರೆ, ದೀಕ್ಷಾ ಕೊಡಿ ಅಂತಾರೆ. ಯಾರು? ಶುದ್ಧ ಸರಸ್ವತಿ. ಅಷ್ಟ್ 10 ವರ್ಷದಲ್ಲೇ ಅಷ್ಟು ಓದಿದ್ರು, ಅಷ್ಟು ತಿಳ್ಕೊಂಡಿರೋರು. ಆದ್ರೆ ಗೌರ್ ಕಿಶೋರ್ ದಾಸ್ ಬಾಜಿ ಮಹಾರಾಜ್ಗೇನು ಅವ್ರಿಗೆ ಸೈನ್ ಮಾಡಕ್ಕೆ ಬರಲ್ಲ. ಆ ತರ ಗೌರ್ ಕಿಶೋರ್ ದಾಸ್ ಬಾಜಿ ಮಹಾರಾಜ್ ಆ ತರ ಅವ್ರ ಹತ್ರ ಹೋಗಿ ಏನ್ ಮಾಡ್ತಾರೆ, ದೀಕ್ಷೆ ಕೇಳ್ತಾರೆ. ನೀನ್ ಸಾಕ್ಷಾತ್ ನೀನ್ ಎಷ್ಟು ಮಹಾನ್, ವಿಮಲ ಪ್ರಸಾದ್ ಅದು ಇಲ್ದಿರ ಭಕ್ತಿನೋ ಠಾಕೂರ್ ಮಗ ನೀನು ಅಂತ ಕರ್ಕೊಂಡು ಕೂರ್ಸ್ಕೊಂಡು ದೀಕ್ಷೆ ಕೊಟ್ಟಲ್ಲ. ಅವ್ರಿಗೇನ್ ಮಾಡ್ತಾರೆ, ನನಗ್ ದೀಕ್ಷೆ ಕೊಡೋ ಅಧಿಕಾರ ಇಲ್ಲ, ನೀನ್ ಖಾಲಿ ಮಾಡು ಜಾಗ ಅಂತ ಓಡಿಸ್ತಾರೆ. 6 ತಿಂಗಳು ಸುತ್ತಿಸ್ತಾರೆ ದೀಕ್ಷಾಗೆ, ಹಿಂದೆಡೆಯಿಂದ 6 ತಿಂಗಳು ಸುತ್ತಿಸ್ತಾರೆ. ಆಮೇಲೆ ಹೋಗಿ ಭಕ್ತಿ ಠಾಕೂರ್ ಮತ್ತೆ ಕೇಳ್ಕೊಂಡ್ಮೇಲೆ ಏನ್ ಮಾಡ್ತಾರೆ, ದೀಕ್ಷಾ ಕೊಡ್ತಾರೆ. ಎಲ್ಲೋಯ್ತು ಆ ವಿದ್ಯಾ? ಈ ಭೌತಿಕದಲ್ಲಿ ಎಷ್ಟೇ ವಿದ್ಯೆ ಇರ್ಲಿ, ಗೌರ್ ಕಿಶೋರ್ ದಾಸ್ ಮಹಾರಾಜ್ ಮುಂದ್ಗಡೆ ಏನಾದ್ರು ಕೆಲ್ಸಕ್ಕೆ ಬಂತ ಏನು? ಏನ್ ಕೆಲ್ಸಕ್ಕೆ ಬಂದಿಲ್ಲ. ಆ ತರ ಅಂದ್ರೆ ಎಕ್ಸಾಂಪಲ್ ತೋರ್ಸಕ್ಕೆ.
ಸೊ ಇಲ್ಲೇನ್ ಹೇಳ್ತಾರೆ ಸೊ ಅದಕ್ಕೆ ವಿದ್ಯಾವದು ಜೀವನಂ, ನಿಜವಾದ ವಿದ್ಯೆ ಏನು? ಕೃಷ್ಣ ಭಕ್ತಿ ಬಗ್ಗೆ ತಿಳ್ಕೊಳೋದೇ ನಿಜವಾದ ವಿದ್ಯಾ. ಯಾಕೆ ಕೃಷ್ಣ ಇಲ್ಲಿ ಮುಂಚೆನೆ ಹೇಳಿದ್ದೆ, ಕಥೆಯಲ್ಲೇ ಹೇಳಿದ್ದೆ ಏನು, ಯಾಕೆ ಕೃಷ್ಣ ಮಾತ್ರನೇ, ಯಾಕೆ ನಾರಾಯಣ ಆಗ್ಬಾರ್ದು, ಯಾಕೆ ರಾಮ್ ಆಗಿರ್ಬೋದು, ಯಾಕೆ ನರಸಿಂಹ ಆಗಿರಬಾರ್ದು? ಕೃಷ್ಣ ಭಕ್ತಿ ಬಗ್ಗೆ ತಿಳ್ಕೊಳೋದು ಯಾಕೆ ಪೂರ್ಣವಾದ ವಿದ್ಯೆ? ಯಾಕೆ ಕೃಷ್ಣ ಬಂದು ಯಾತರ ಪೂರ್ಣನೋ ಕೃಷ್ಣ ಬಗ್ಗೆ ತಿಳ್ಕೊಂಡ, ಸೊ ಕೃಷ್ಣ ಬಗ್ಗೆ, ಕೃಷ್ಣ ಯಾತರ ಪೂರ್ಣನೋ ಕೃಷ್ಣ ಬಗ್ಗೆ ವಿದ್ಯೆನೂ ಅದೇ ತರ ಪೂರ್ಣ. ಇವಾಗ ಕೃಷ್ಣ ಒಳಗಡೆ ಎಲ್ಲಾ ಭಗವಂತನ ಯಾವ ತರ ಇದಾರೋ ಅದೇ ತರನೇ ಕೃಷ್ಣ ಭಕ್ತಿ ಒಳಗಡೆ ಎಲ್ಲ, ಕೃಷ್ಣ ಭಕ್ತಿಗೆ ಸಂಬಂಧಿತ ವಿದ್ಯೆ ಒಳಗಡೆ ಎಲ್ಲಾ ವಿದ್ಯೆನೂ ಇದೆ. ಎಲ್ಲಾ ವಿದ್ಯೆನೂ ಇದೆ. ಸೊ ಯಾಕೆ ಕೃಷ್ಣ ಬಂದು ಸ್ವಯಂ ಭಗವಾನ್, ಪೂರ್ಣ ಪುರುಷೋತ್ತಮ್, ಅಖಿಲ ರಸಾಮೃತ ಮೂರ್ತಿ. ಕೃಷ್ಣ ಬಂದು ಏನು? ಅಖಿಲ ರಸಾಮೃತ ಮೂರ್ತಿ. ಪೂರ್ಣವಾಗಿ 64 ಗುಣಗಳು ಭಗವಂತನದಲ್ಲಿದೆ ಕೃಷ್ಣದಲ್ಲಿ. ಆತರ ಯಾರದಲ್ಲಿನೂ ಇಲ್ಲ. ಎಕ್ಸಾಂಪಲ್ ಇವಾಗ ದೇವತೆಗಳು ತಗೋಣ. ಯಾಕೆ ಕೃಷ್ಣ ಭಕ್ತಿ ಮಾಡೋದ್ ಮಾತ್ರನೇ ಭಕ್ತಿ, ಬೇರೆಯವ್ರಿಗೆ ಯಾಕೆ ಮಾಡೋದು ಭಕ್ತಿ ಅಲ್ಲ? ಎಕ್ಸಾಂಪಲ್ ಇವಾಗ ದೇವತೆಗಳು ತಗೋಣ. ನೀವು ಇಂದ್ರನೋ ಚಂದ್ರನೋ ಸೂರ್ಯನೋ ಪೂಜೆ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ, ಓಕೆನಾ? ಅವ್ರು ಬಂದು ನೀನ್ ಪೂಜೆ ಮಾಡ್ತಾ ಇದ್ದೀರಾ, ಆದ್ರೆ ಅವರು ನೀವ್ ಪೂಜೆ ಎಷ್ಟು ವರ್ಷ ಇರ್ತಾರೆ, ಎಷ್ಟು ಪೂಜೆ ಮಾಡಕ್ ಹೋಗುತ್ತೆ, ಅವ್ರು ಎಷ್ಟುವರೆಗೂ ಇರ್ತಾರೋ ಅಷ್ಟವರೆಗೂ ಅವ್ರಿಗೆ ಪೂಜೆ ಆಗುತ್ತೆ. ಅವರೇ ಒಂದಿನ ಶರೀರ ತ್ಯಾಗ ಮಾಡ್ಲೇಬೇಕು. ಅವರೇ ಒಂದಿನ ಶರೀರ ತ್ಯಾಗ ಮಾಡ್ಲೇಬೇಕು. ಮತ್ತೆ ಅವ್ರಿಗೆ ನೀನ್ ಮಾಡೋ ಭಕ್ತಿ ಹಂಗೆ ಪೂರ್ಣ ಆಗ್ಬಿಡುತ್ತೆ? ನಿತ್ಯ ಹೆಂಗಾಗುತ್ತೆ? ನಿತ್ಯ ಆಗಲ್ಲ. ಭಕ್ತಿ ಅನ್ನೋದು ಬಂತು ನಿತ್ಯ, ಆದ್ರೆ ನೀನ್ ಅವ್ರಿಗೆ ಶಾಶ್ವತ ಇಲ್ಲ. ಮತ್ತೆ ಇನ್ನು ಅವ್ರಿಗೆ ಮಾಡೋ ಪೂಜೆ ಹೆಂಗೆ ಆಗುತ್ತೆ? ನೆಕ್ಸ್ಟ್ ಎಲ್ಲಿ ಹೋಗೋಣ? ಸಚ್ಚಿದಾನಂದ, ಬ್ರಹ್ಮಜ್ಯೋತಿ. ಬ್ರಹ್ಮಜ್ಯೋತಿ ಹತ್ರ ಹೋಗೋಣ. ಅಲ್ಲಿ ಬ್ರಹ್ಮಜ್ಯೋತಿ ಹತ್ರ ಹೋದ್ರೆ ಏನು? ಬ್ರಹ್ಮಜ್ಯೋತಿ ಅನ್ನೋದೇನು? ಎಸ್ ಸತಿ ಬಿಡ್ಕೊಂಡಿರ್ತೀನಿ. ಬ್ರಹ್ಮಜ್ಯೋತಿ ಅನ್ನೋದೇನು? ಭಗವಂತನ ಕಾಂತಿ ಅಷ್ಟೇ. ಭಗವಂತನ ಒಂದು ಚಿಕ್ಕ ಕಾಂತಿ. ಭಗವಂತನ ಶರೀರದಿಂದ ಬರೋ ಅಂಗ ಕಾಂತಿ ಹೇಳಿದ್ದೀನ ಇಲ್ವಾ? ಇದು ಬ್ರಹ್ಮ ಜ್ಯೋತಿ. ಸೊ ಅದ್ರಿಗೆ ಹೋಗೋಣ. ಅಲ್ಲೇನದು? ಅದು ನಿರಾಕಾರ. ಅದಕ್ಕೊಂದು ಗುಣ ಇಲ್ಲ, ಅದಕ್ಕೊಂದು ಕರ್ಮ ಇಲ್ಲ, ಅದಕ್ಕೊಂದು ರೂಪ ಇಲ್ಲ. ನೀನ್ ಯಾವ ತರ ಸೇವೆ ಮಾಡ್ತೀಯ ಅವ್ರಿಗೆ? ಇವಾಗ ಸರಪ್ಪ ನೀನೇನಾದ್ರು ಹೋಗಿ ಬ್ರಹ್ಮಜ್ಯೋತಿ ಹತ್ರ ಏನಾದ್ರು ಪ್ರಾರ್ಥನೆ ಮಾಡ್ತೀನಿ, ನನಗೆ ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು ಅಂತ. ಅರೆ ನೀನ್ ಕೇಳೋದೆ ಅವ್ರಿಗೆ ಏನು ಗುಣ ಕರ್ಮ ಏನು ಇಲ್ಲ, ಕ್ರಿಯಾ ಏನು ಇಲ್ದಿರೋದ್ರೆ ನೀನ್ ಏನು ಕೇಳ್ತಾರೆ ಅವರು? ಏನು ನೀನ್ ಎಷ್ಟು ಬಡ್ಕೊಂಡ್ರೇನು ಅಷ್ಟೇ, ಏನು ಕೇಳಲ್ಲ, ಏನಿಲ್ಲ. ಮತ್ತೆ ಆದಾನ್ ಪ್ರದಾನ್ ಹೆಂಗಾಗುತ್ತೆ? ಆಗಲ್ಲ. ನೆಕ್ಸ್ಟ್ ಯಾರ ಹತ್ರ ಹೋಗೋಣ? ಸಚ್ಚಿತ್. ಯಾರು? ಪರಮಾತ್ಮ. ಫಸ್ಟ್ ಬ್ರಹ್ಮಜ್ಯೋತಿ ಬಂದು ಸತ್ಯ ಮಾತ್ರನೇ, ಪರಮಾತ್ಮ ಬಂದು ಸಚ್ಚಿತ್. ಸೊ ಪರಮಾತ್ಮಗೆ ಏನಿರುತ್ತೆ? ರೂಪ ಇರುತ್ತೆ, ಆದ್ರೆ ಏನು ಕ್ರಿಯೆ ಇಲ್ಲ, ಆಕ್ಟಿವಿಟೀಸ್ ಏನಿಲ್ಲ, ಕರ್ಮ ಇಲ್ಲ. ಬರೀ ಹೃದಯದಲ್ಲಿ ಕುತ್ಕೊಂಡು ನೋಡ್ತಾ ಇರ್ತಾರೆ ಅಷ್ಟೇ. ಸಾಕ್ಷಿಭೂತಿಯಾಗಿ ನೋಡ್ತಾ ಇರ್ತಾರೆ ಅಷ್ಟೇ. ಮತ್ತೆ ಅವರು ನಿನ್ಗೆ ನೋಡಿ, ಓಕೆ ನೀನ್ ಯಾರಿಗಾದ್ರೂ ನೀನ್ ಅಡ್ಗೆ ಮಾಡಿ ಕೊಡ್ತೀಯ ಅಂತ ಇಟ್ಕೊಳ್ಳಿ. ಅವ್ರು ಚೆನ್ನಾಗಿದೆ, ಈ ತರ ಇದೆ, ಈ ತರ ಇದೆ, ಹಿಂಗ್ ಟೇಸ್ಟ್ ಹೇಳಿದ್ರೆ ಮತ್ತೆ ನೆಕ್ಸ್ಟ್ ದಿನ ನಮ್ಗೂ ಮಾಡಕ್ಕೆ ಏನಾಗುತ್ತೆ? ಚೆನ್ನಾಗ್ ಅನ್ಸುತ್ತೆ. ಆದ್ರೆ ಅವ್ರು ಏನ್ ಮಾಡಿದ್ರೂ ಬಡ್ಕೊಂಡು ಏನ್ ಹೇಳಲ್ಲ ಅವ್ರು. ಉಪ್ಪು ಇಲ್ಲ, ಕಾಲಲ್ಲಿ ಏನ್ ಹೇಳಿದ್ರು ಅವ್ರು ಏನು ರಿಯಾಕ್ಷನ್ ಇಲ್ಲ. ಅಂತವ್ರಿಗೆ 1 ದಿನ ಮಾಡ್ತೀವಿ, 2 ದಿನ ಮಾಡ್ತೀವಿ, 3ನೇ ದಿನ ಹೆಂಗಿದ್ರೆ ನಡುತ್ತೆ ಅಂತ ಮಾಡಕ್ ಬಿಸಾಕ್ತೀರ. ಅಂದ್ರೆ ಇಲ್ಲಿ ಆದಾನ್ ಪ್ರದಾನ ಇಲ್ಲ. ಸುಮ್ನೆ ಏನ್ ರಿಯಾಕ್ಷನ್ ಇರಲ್ಲ ಅವ್ರ ಹತ್ರ. ಇಲ್ಲಿ ಸೊ ಯಾವಾಗ ಬಂದು ಭಕ್ತಿ ಯಾವಾಗ ಆಗುತ್ತೆ ಅಂದ್ರೆ, ಯಾವಾಗ ಸೇವೆಯ ಯುದ್ಧದಲ್ಲಿ ಆದಾನ್ ಪ್ರದಾನ ಯಾವಾಗಿರುತ್ತೋ ಅವಾಗ ಭಕ್ತಿ ಆಗುತ್ತೆ, ಸೇವೆ ಆಗುತ್ತೆ. ಇವಾಗ ನೀನ್ ಭಕ್ತಿ ಮಾಡ್ತಾ ಇದೀಯಾ, ಯಾರಿಗೋಸ್ಕರ ಭಕ್ತಿ ಮಾಡ್ತಾ ಇದೀಯಾ? ಭಗವಂತನ ಸಂತುಷ್ಟಿಗೋಸ್ಕರ ಭಕ್ತಿ ಮಾಡ್ತಾ ಇದೀಯಾ. ಭಗವಂತನಿಗೆ ಏನ್ ಸಂತುಷ್ಟಿ ಆತರ ನೀನ್ ಬಂದು ತಿಳ್ಕೊಂಡು ಮಾಡ್ತಾ ಇದೀಯಾ. ಅಂದ್ರೆ ಏನು? ಅವ್ರಿಗೆ ಆತರ ಸಂತುಷ್ಟಿನ ಆತರ ತಿಳ್ಕೊಂಡು ಮಾಡ್ತಾ ಇದೀಯಾ, ಅವಾಗ ಸೇವೆ ಆಗುತ್ತೆ. ಆದ್ರೆ ಇಲ್ಲಿ ನೀನ್ ಏನ್ ಸಂತುಷ್ಟಿ ಏನ್ ಕೊಟ್ರೇನು ಸಂತುಷ್ಟಿ ಆಗಲ್ಲ ಅಂದ್ರೆ ಮತ್ತೆ ನೀನ್ ಏನ್ ಮಾಡ್ತೀಯ ಅಲ್ಲಿ? ಧರ್ಮಂತಕ್ಕೆ ಅರೆ ನಿನ್ಗೇನ್ ಆ ರಿಯಾಕ್ಷನ್ ಇಲ್ಲ, ಏನೇ ಮಾಡಿದ್ರೇನು ಮತ್ತೆ ಆದಾನ್ ಪ್ರದಾನ ಇಲ್ಲ ಅಲ್ಲಿ. ಸೊ ಅದರಿಂದ ಪರಮಾತ್ಮಕ್ಕೂ ಭಕ್ತಿ ಮಾಡಕ್ಕಾಗಲ್ಲ. ಇನ್ಯಾರಕ್ ಮಾಡಕ್ಕಾಗುತ್ತೆ? ಭಗವಂತನಿಗೆ ಮಾತ್ರನೇ ಭಕ್ತಿ ಮಾಡಕ್ಕಾಗೋದು. ಸಚ್ಚಿತ್ ಆನಂದ. ಅದ್ರ ವಿಷ್ಣು ಆಗಿರ್ಬೋದು, ನಾರಾಯಣ ಆಗಿರ್ಬೋದು, ರಾಮ್ ಆಗಿರ್ಬೋದು, ನರಸಿಂಹ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು ಇವ್ರು ಬಂದು ನೀನು ಭಕ್ತಿ ಮಾಡ್ಬೋದು, ಓಕೆನಾ?
ಸೊ ಇವ್ರಿಗೆ ಬಂದು ಭಕ್ತಿ ಮಾಡ್ಬೋದು ನೀವು ಬಂದು. ಯಾಕೆ ಆದಾನ ಪ್ರದಾನ ಆಗುತ್ತೆ, ಹಾ ಸೇವಾ ಸೇವಕ, ಹಾ ಸೇವ್ಯ, ಈ ಸಂಬಂಧ ಇದೆ, ಈ ಮೂರು ಸಂಬಂಧನೂ ಇದೆ, ಇವ್ರಿಗೆ ಭಕ್ತಿ ಮಾಡ್ಬೋದು. ಆದ್ರೆ ಇದ್ರಲ್ಲಿ ಮೂರ್ಗೂ ಭಕ್ತಿ ಭಗವಂತನ್ಗೆ ಎಲ್ಲಾರ್ಗೂ ಭಕ್ತಿ ಮಾಡ್ಬೋದು ಅಂದ್ರೆ ಮತ್ತೆ ಕೃಷ್ಣ ಯಾವ ತರ ಶ್ರೇಷ್ಠ ಆಗ್ದ, ಯಾವ ತರ ಶ್ರೇಷ್ಠ ಆಗ್ದ ಅಂದ್ರೆ ಕೃಷ್ಣ ಹತ್ರ ಮಾತ್ರನೇ ಏನು ಎಲ್ಲಾ ಗುಣಗಳು ಇರೋದು. ಆ ರೂಪ ಮಾಧುರಿ, ಲೀಲಾ ಮಾಧುರಿ, ವೇಣು ಮಾಧುರಿ, ಆಮೇಲೆ ಪ್ರೇಮ ಮಾಧುರಿ, ಪ್ರೇಮ ಮಾಧುರಿ. ಈ 4 ಮಾಧುರಿ ಯಾರ ಹತ್ರ ಇದೆ? ಕೃಷ್ಣ ಹತ್ರ ಮಾತ್ರನೇ ಇರೋದು. ಸೊ ಏನು ವಿಷ್ಣು ಹತ್ರ ಬಂದು ಫ್ಲೂಟ್ ಬಾರ್ಸಲ್ಲ ವಿಷ್ಣು. ವಿಷ್ಣು ಬಂದು ಸುಳ್ಳು ಹೇಳಲ್ಲ. ವಿಷ್ಣು ಬಂದು ಏನು ಕಳ್ತನ ಮಾಡಲ್ಲ. ವಿಷ್ಣು ಭಯ ಬಿದ್ದು ಓಡಲ್ಲ. ಸೊ ಇದರ ಏನು ಇದೆಲ್ಲ ಯಾರು ಮಾಡಕ್ಕಾಗುತ್ತೆ? ಕೃಷ್ಣ ಮಾತ್ರನೇ ಮಾಡಕ್ಕಾಗುತ್ತೆ. ಮತ್ತೆ ಏನು ಅಂದ್ರೆ ಈಗ ವಿಷ್ಣು ಬೇರೆ ಕೃಷ್ಣ ಬೇರೆ ಅನ್ನೋ ಕಥೆನೂ ಇಲ್ಲ, ಇಬ್ರು ಒಂದೇ. ಯಾತರ ಒಂದೇ ಪರ್ಸನ್, ಒಂದೇ ಮನುಷ್ಯ ಕೋರ್ಟ್ ಅಲ್ಲಿ ಜಡ್ಜ್ ಆಗಿರ್ತಾನೆ, ಮತ್ತೆ ಮನೆಯಲ್ಲಿ ಇರ್ತಾನೆ. ಕೋರ್ಟ್ ಅಲ್ಲಿ ಜಡ್ಜ್ ಆಗಿ ಹೋದಾಗ ಮನೇಲಿ ಇರೋ ತರ ಇರಕ್ಕಾಗಲ್ಲ. ಅಲ್ಲಿ ಏನೋ ಅಲ್ಲಿ ಸ್ಟ್ರಿಕ್ಟ್ ಆಗಿರ್ಬೇಕು, ಅಲ್ಲಿ ಸ್ಟ್ರಿಕ್ಟ್ ಆಗಿರ್ಬೇಕು. ನೀನೇ ಅಲ್ಲಿ ಹೋಗ್ಲಿ, ಅವ್ರ ಸ್ವಂತ ಎಂತಿನೋ ಮಗನೋ ಹೋಗಿರ್ಲಿ, ಅಲ್ಲಿ ಅಪ್ಪ ಅಮ್ಮ ಅಂತ ಕರೆಯಕ್ಕಾಗಲ್ಲ, ಅಲ್ಲಿ ಸರ್ ಅಂತಾನೆ ಕರಿಬೇಕು ಅಲ್ವಾ? ಅಲ್ಲಿ ಯಾಕೆ? ಅಲ್ಲಿ ರೂಲ್ಸ್ಗೆ ಕಂಟ್ರೋಲ್ ಆಗಿ ಇದ್ದಾರೆ ಅಲ್ಲಿ. ಅಲ್ಲಿ ಮರ್ಯಾದಕ್ಕೆ ಕಂಟ್ರೋಲ್ ಆಗಿ ಇದ್ದಾರೆ ಅಲ್ಲಿ, ಎಲ್ಲಿ? ಕೋರ್ಟಲ್ಲಿ. ಅದೇ ಮನೆಗ್ ಬಂದ್ರೆ ಸ್ವತಂತ್ರ, ನೀನ್ ಆಟ ಆಡ್ಬೋದು, ಅಪ್ಪ ತಲೆ ಮೇಲೆ ಕುತ್ಕೊಬೋದು, ಕಾಲಲ್ಲಿ ಓದಿಬೋದು. ಸೊ ಈ ತರ ಎಲ್ಲ ಆಗುತ್ತೆ, ಮನೇಲಿ ಆಗುತ್ತೆ. ಆದ್ರೆ ಕೋರ್ಟಲ್ಲಿ ಆಗಲ್ಲ. ಒಂದೇ ಪರ್ಸನ್ ಅಲ್ಲಿ ಆ ತರ ಇದಾರೆ, ಇಲ್ಲಿ ಇದೇ ತರ ಇದಾರೆ. ಅದೇ ತರನೇ ಭಗವಂತ ಒಂದೇ, ಏಕಲೇ ಈಶ್ವರ ಕೃಷ್ಣ ಆರಸವ ವೃತ್ತಿಯು. ಸೊ ಒಂದೇ ಭಗವಂತ ಇರೋದು ಯಾರು? ಕೃಷ್ಣ ಮಾತ್ರನೇ. ಕೃಷ್ಣ ಮಾತ್ರನೇ. ಆದ್ರೆ ಗೋಲೋಕದಲ್ಲಿ ವೃಂದಾವನದಲ್ಲಿ ಆ ತರ ಇರ್ತಾರೆ, ವೈಕುಂಠದಲ್ಲಿ ಈ ತರ ಇರ್ತಾರೆ. ಒಂದು ಅಷ್ಟೇ ವ್ಯತ್ಯಾಸ. ಸೊ ಭಗವಂತ ಒಂದೇ. ಮತ್ತೆ ವಿಷ್ಣು ಬೇರೆ, ನಾರಾಯಣ ಬೇರೆ, ನರಸಿಂಹ ಬೇರೆ ಅಂದ್ರೆ ಬಹು ಈಶ್ವರವಾದ ಆಗ್ಬಿಡುತ್ತೆ, ಬಹು ಈಶ್ವರವಾದ ಆಗ್ಬಿಡುತ್ತೆ. ಸೊ ಅದೇನು? ಆದ್ರೆ ಭಗವಂತ ಒಂದೇ. ಯಾವ ತರ ಚಂದ್ರ ಒಂದೇ, ಆದ್ರೆ ಒಂದೊಂದ್ ದಿನ ಒಂದೊಂದ್ ತರ ಇರ್ತಾ ಇರೋದ್ರು ಅದೇ ತರನೇ, ಅದೇ ತರನೇ. ಸೊ ಭಗವಂತ ಒಂದೇ. ಸೊ ಅದರಿಂದ ಸೊ ಇಲ್ಲೇನು, ಇಲ್ಲಿ ನಾವು ಚರ್ಚೆ ಮಾಡ್ತಾ ಇರೋದು ಕೃಷ್ಣ ಭಕ್ತಿ ಮಾಡೋದೇ ನಿಜವಾದ ಪೂರ್ಣವಾದ ವಿದ್ಯಾ. ಯಾಕೆ? ಎಕ್ಸಾಂಪಲ್ ಇವಾಗ ನೋಡಿ, ಇವಾಗ 5 ಪ್ರಕಾರ ರಸ ಇದೆ. ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 5 ಪ್ರಕಾರ ರಸ ಇದೆ: ಶಾಂತ, ದಾಸ್ಯ, ಸಖ್ಯ, ವಾತ್ಸಲ್ಯ, ಮಾಧುರ್ಯ. ಇದು ಮುಖ್ಯ ರಸ. ಗೌಣ ರಸ ಏನು? ಟೋಟಲ್ ಎಷ್ಟು ರಸ ಇದೆ? ಇದುವರೆಗೂ ಒಂದು 10 ಸತಿ ಹೇಳಿರ್ತೀನಿ. 8 ಎಂಟಲ್ಲ. ಭಕ್ತಿ ರಸ ಎಷ್ಟು? ಟೋಟಲ್ 12. ಅದರಲ್ಲಿ ಮುಖ್ಯ ಎಷ್ಟು, ಗೌಣ ಎಷ್ಟು? ಮುಖ್ಯ 5, ಇದು 7. ಕರೆಕ್ಟ್. ಮುಖ್ಯ 5, ಗೌಣ 7. ಮುಖ್ಯ 5 ಬಂದು ಶಾಂತ, ದಾಸ್ಯ, ಸಖ್ಯ, ವಾತ್ಸಲ್ಯ, ಮಾಧುರ್ಯ. ಇದು ಬಂದು ಮುಖ್ಯ ರಸ. ಸರಿನಾ? ಇದು ಎಕ್ಸಾಂಪಲ್ ಇವಾಗ ದಾಸ್ಯ ರಸವರೆಗೂ ಯಾರು ಇರ್ತಾರೆ? ವಿಷ್ಣು ಇರ್ತಾರೆ. ಸಖ್ಯವರೆಗೂ, ಸಖ್ಯದಲ್ಲಿ ಅರ್ಧ ರಾಮ. ಇನ್ನು 5 ರಸ ಪೂರ್ಣವಾಗಿರೋರು ಯಾರು? ಕೃಷ್ಣ. ಅದಕ್ಕೆ ಕೃಷ್ಣನ ಏನಂತ ಕರೀತಾರೆ? ಅಖಿಲ ರಸಾಮೃತ ಮೂರ್ತಿ. ಅಖಿಲ ರಸಾಮೃತ ಮೂರ್ತಿ. ಸೊ ಕೃಷ್ಣ ಬಂದು ಅಖಿಲ ರಸಾಮೃತ ಮೂರ್ತಿ, ಕೃಷ್ಣ ಮಾತ್ರನೇ. ಸೊ ಇವಾಗ ಎಕ್ಸಾಂಪಲ್ ಇವಾಗ ಇಡ್ಕೊಳ್ಳಿ, ಒಂದು ದಾಸ್ಯ ಭಕ್ತ ಹೋಗ್ತಾನೆ ವೈಕುಂಠಕ್ಕೆ. ಆಗ ವಿಷ್ಣು ಅಲ್ಲಿ ಆಧಾರ ಪ್ರದಾನ ಮಾಡಕ್ ಆಗುತ್ತಾ? ಆಗಲ್ವಾ? ಆಗುತ್ತೆ. ಒಂದು ದಾಸ್ಯ ಭಕ್ತ ಇದ್ದಾನೆ, ಅವ್ರು ವೈಕುಂಠಕ್ಕೆ ಹೋಗ್ತಾರೆ. ಅಲ್ಲಿ ಅವ್ನು ಸಂತೃಪ್ತಿ ಆಗ್ತಾನೆ? ಆಗಲ್ವಾ? ಯಾಕೆ ಸಂತೃಪ್ತಿ ಆಗೋದಿಲ್ಲ? ದಾಸ್ಯ ಭಕ್ತ ಸಂತೃಪ್ತಿ ಆಗ್ಬಿಡ್ತಾನೆ. ದಾಸ್ಯ ಭಕ್ತ ಸಂತೃಪ್ತಿ ಆಗ್ತಾನೆ. ಯಾಕೆ? ಅವನ್ ರಸನೂ ಅದೇ, ದಾಸ್ಯ ಭಕ್ತಿನೇ ಅವನು. ಸೊ ಅದರಿಂದ ವಿಷ್ಣುನು ದಾಸ್ಯವರ್ಗೂ ಇದ್ದಾರೆ.
ಅದರಿಂದ ಸಂತೃಪ್ತಿ ಆಗ್ತಾರೆ. ಈಗ ಅದೇ ದಾಸ್ಯ ಭಕ್ತ ರಾಮನ ಹತ್ರ ಹೋದ್ರೆ ಸಂತೃಪ್ತಿ ಆಗ್ತಾರೆ. ಯಾಕೆ? ರಾಮನ ಹತ್ರ ಆ ಗುಣ ಇದೆ ಅಲ್ವಾ? ಹೇಳ್ದಲ್ಲ, ಸಖ್ಯ ಅರ್ಧವರೆಗೂ ಇದೆ. ಅದೇ ದಾಸ್ಯ ಭಕ್ತ ಕೃಷ್ಣ ಹತ್ರ ಹೋಗಿದ್ರು ಅವರು ಸಂತೃಪ್ತಿ ಆಗ್ತಾರೆ. ಯಾಕೆ? ಕೃಷ್ಣ ಒಳಗಡೆ 5 ರಸನೂ ಇದೆ. ಶಾಂತ, ದಾಸ್ಯ, ಸಖ್ಯ, ವಾತ್ಸಲ್ಯ, ಮಾಧುರ್ಯ. ಸಂತೃಪ್ತಿ ಆಗ್ತಾರೆ. ಅದೇ ದಾಸ್ಯ ಭಕ್ತ ಅದೇ ವಿಷ್ಣು ಹತ್ರ ದಾಸ್ಯ ಭಕ್ತ ಹೋಗ್ದ ಸಂತೃಪ್ತಿ ಆಗ್ದ. ಓಕೆನಾ? ಆದಾನ ಪ್ರದಾನ ಆಗುತ್ತೆ. ಅದೇ ಮಾಧುರ್ಯ ಭಕ್ತ ವಿಷ್ಣು ಹತ್ರ ಹೋಗ್ದೆ ಆಗಲ್ಲ. ಯಾಕೆ? ಅಲ್ಲಿ ವಿಷ್ಣು ಅಲ್ರಿ. ವಿಷ್ಣು ಇರೋದು ದಾಸ್ಯ ಭಕ್ತಿವರ್ಗುನೆ ಅಲ್ವಾ? ಅಲ್ಲಿ ಇವಾಗ ಮಾಧುರ್ಯ ಭಕ್ತಿನ ಸಂತುಷ್ಟಿ ಮಾಡ್ಬೇಕಂದ್ರೆ ಎಲ್ಲಿ ಹೋಗ್ಬೇಕು? ಕೃಷ್ಣ ಹತ್ರನೇ ಹೋಗ್ಬೇಕು. ನಾವು ಗೋಪಕುಮಾರ್ ಕಥೆಯಲ್ಲಿ ನೋಡಿದ್ರಿ ಅಲ್ವಾ? ವೈಕುಂಠಕ್ಕೆ ಹೋದ್ರು. ವೈಕುಂಠದಲ್ಲೇನು ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ. ಆಮೇಲೆ ಏನು? ರಾಮನ ಹತ್ರ ಹೋದ್ರು, ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ. ದ್ವಾರಕಾ ಆದ್ರ ಹೋದ್ರು, ಅಲ್ಲಿ ಆಗ್ಲಿಲ್ಲ. ದ್ವಾರಕಾ ಕೃಷ್ಣ ಲೋಕದಲ್ಲಿ. ಆದ್ರೆ ಯಾವಾಗ ವೃಂದಾವನಕ್ಕೆ ಹೋದ್ರು ಅವಾಗ ಏನಾಯ್ತು? ಪೂರ್ಣವಾಗಿ ಸಂತೃಪ್ತಿ ಆಗ್ಬಿಟ್ಟ. ಎಷ್ಟು ಸಂತೃಪ್ತಿ ಆಗ್ಬಿಟ್ಟ ಅಂತ ಅವನಿಗೆ ಗೊತ್ತಿಲ್ಲ ನಾನು ಇಷ್ಟು ಸಂತೃಪ್ತಿ ಆಗ್ತೀನ ಅಂತ. ಇಷ್ಟು ಆನಂದ ಇರುತ್ತ ಅಂತ ಅವ್ನಿಗೆ ಗೊತ್ತಾಗ್ತಾ ಇರ್ಲಿಲ್ಲ ಗೋಪಕುಮಾರ್ಗೆ. ಅಷ್ಟು ಸಂತೃಪ್ತಿ ಆಗ್ಬಿಟ್ರು. ಎಲ್ಲಾಯ್ತು? ವೃಂದಾವನದಲ್ಲಿ ಮಾತ್ರನೇ. ಈಗ ಕೃಷ್ಣ, ಈಗಕ್ಕೆ ಕೃಷ್ಣ ಬಂದು ಎಲ್ಲ ರಸನೂ ಇದೆ. ಈಗ ಮಾಧುರ್ಯ ಭಕ್ತಿ ಯಾರ ಹತ್ರ ಇದೆ? ಕೃಷ್ಣವರೆಗೂ ಇದೆ, ಮಾಧುರ್ಯವರೆಗೂ. ಅಲ್ಲಿ ಯಾರಾದ್ರು ಅಷ್ಟವರೆಗೂ ಯಾರಾದ್ರೂ ತಿಳ್ಕೊಂಡ್ಬಿಟ್ರೆ ಮತ್ತೆ ಇನ್ ತಿಳ್ಕೊಳೋದೇನಾದ್ರು ಬಾಕಿ ಇದೆಯಾ? ಇಲ್ಲ. ಆದ್ರೆ ನೀನ್ ದಾಸ್ಯವರೆಗೂ ತಿಳ್ಕೊಂಡ್ರೆ ನಿನ್ನು ಬಾಕಿ ಇರೋದು ಇನ್ನೂ ಇದೆ. ಯಾಕೆ? ಸಖ್ಯ, ವಾತ್ಸಲ್ಯ, ಮಾಧುರ್ಯ ಇದು ಬಾಕಿ ಇದೆ. ಆದ್ರೆ ನಿನ್ ಮಾಧುರ್ಯವರೆಗೂ ಅದೆಲ್ಲ ತಿಳ್ಕೊಂಡ್ಬಿಟ್ರೆ ಎಲ್ಲ ಪೂರ್ಣ ಆಯ್ತಾ? ಎಲ್ಲ ಪೂರ್ಣ ಆಯ್ತಾ? ತಿಳ್ಕೊಳೋದೇನಿಲ್ಲ. ಅದೇ ತರ ನಾಮನೂ ಅಷ್ಟೇ. ಯಾಕೆ ವಿಷ್ಣು ನಾಮ ಶ್ರೇಷ್ಠ? ವಿಷ್ಣು ನಾಮಕ್ಕಿಂತ ರಾಮನಾಮ ಯಾಕೆ ಶ್ರೇಷ್ಠ? ನಾಮ ರಾಮ್ಕಿಂತ ಯಾಕೆ ಕೃಷ್ಣ ರಾಮ್ ಶ್ರೇಷ್ಠ? ಇದನ್ನಲ್ಲೇ ಅರ್ಥ ಆಯ್ತಾ? ಯಾಕೆ? ವಿಷ್ಣು ನಾಮ. ಸೊ ವಿಷ್ಣು ಎಲ್ಲರಿಗೂ ಹೋಗ್ತಾರೆ, ದಾಸ್ಯ ಭಕ್ತಿವರೆಗೂ ಹೋಗ್ತಾರೆ. ಅದಕ್ಕೆ ಮೇಲೆ ಇರೋದು ರಾಮನಾಮ ಇರೋದು, ರಾಮ್ ಇರೋದು. ಅದಕ್ಕೆ ವಿಷ್ಣು ನಾಮಕ್ಕಿಂತ ರಾಮನಾಮ ಶ್ರೇಷ್ಠ. ವಿಷ್ಣು ನಾಮಕ್ಕಿಂತ ಯಾಕೆ ರಾಮನಾಮ ಶ್ರೇಷ್ಠ ಅಂದ್ರೆ ಇದಕ್ಕೆ. ಮತ್ತೆ ರಾಮನಾಮಕ್ಕಿಂತ ಯಾಕೆ ಕೃಷ್ಣ ನಾಮ ಶ್ರೇಷ್ಠ ಅಂದ್ರೆ ಯಾಕೆ? ಕೃಷ್ಣದಲ್ಲಿ ಮಾಧುರ್ಯವರೆಗೂ ಇದೆ. ಅದರಿಂದ ರಾಮನಾಮಕ್ಕಿಂತ ಕೃಷ್ಣ ನಾಮ ಶ್ರೇಷ್ಠ. ಅದಕ್ಕೆ 1000 ವಿಷ್ಣು ನಾಮಕ್ಕಿಂತ ವಿಷ್ಣು ನಾಮ್ನ ಸಹಸ್ರಸ್ಯ ತ್ರಿವ್ರವೃತ್ತಿ ಯತ್ ಫಲಂ ಏಕವೃತ್ಯಸ್ಯ ಕೃಷ್ಣಸ್ಯ ತತ್ ನಾಮ್ನ ಪ್ರಯಚ್ಛತಿ. 1000 ವಿಷ್ಣು ನಾಮಕ್ಕಿಂತ 3 ನಾಮ ರಾಮನಾಮ ತಗೊಳೋದು. ಮೂರ್ ಸತಿ ರಾಮನಾಮ ತಗೊಂಡ್ರೆ 1000 ಸತಿ ವಿಷ್ಣು ನಾಮ ತೆಗ್ದಂಗೆ. ಮತ್ತೆ 1 ಸತಿ ಕೃಷ್ಣ ನಾಮ ತಗೊಂಡ್ರೆ 3 ಸತಿ ರಾಮನಾಮ ತಗೊಂಡಂಗೆ. ಅದೇ ತರನೇ ಕೃಷ್ಣ ನಾಮ್ 100 ಸತಿ ತಗೊಳೋದು ಒಂದೇ, 1 ಸತಿ ರಾಧಾ ನಾಮ್ ತಗೊಳೋದು ಒಂದೇ. ಅದ್ರಾಗೆ ನಾವು ಹರೇ ಕೃಷ್ಣ ಅಂತ ಹೇಳೋದು, ರಾಧಾ ಕೃಷ್ಣ. ಸೊ ಇಬ್ರು ಬಂದು ಸಪರೇಟ್ ಮಾಡಲ್ಲ. ಹರೇ ಕೃಷ್ಣ. ಸೊ ರಾಧಾರಾಣಿ. ಇನ್ನು ಇದು ಹರೇ ಕೃಷ್ಣ ಅನ್ನೋದು ನೀವು ರಾಧಾ ಕೃಷ್ಣ ಅನ್ನೋದ್ರಗಿಂತ ಇನ್ನು ತುಂಬಾ ಶ್ರೇಷ್ಠ. ಹರೇ ಕೃಷ್ಣ. ಸೊ ನೀನ್ ರಾಧಾ ಕೃಷ್ಣ ಅಂತಿರಲ್ವಾ, ಅದಕ್ಕಿಂತ ತುಂಬಾ ಶ್ರೇಷ್ಠ ಹರೇ ಕೃಷ್ಣ ಅನ್ನೋದು. ಯಾಕೆ? ಹರೇ ಕೃಷ್ಣ ಇನ್ನ ಶ್ರೇಷ್ಠ. ವಿಪ್ರಲಂಬ ರಾಧಾರಾಣಿ ಹೆಸರು ಡೈರೆಕ್ಟ್ ಆಗಿಲ್ಲ, ವಿಪ್ರಲಂಬ. ಸೊ ಇನ್ನೂ ರಸ ಜಾಸ್ತಿ ಇದ್ರಲ್ಲಿ. ಇದು ಇನ್ನೂ ರಸ ಜಾಸ್ತಿ. ನಮ್ಗೆ ಅಧಿಕಾರ ಬಂದಾಗ ನಮ್ಗೆ ಅರ್ಥ ಆಗುತ್ತೆ. ಅದಕ್ಕಿಂತ ತುಂಬಾ ರಸ ಜಾಸ್ತಿ ಇದು. ಜಯ ಜಯ ಉಜ್ವಲ ರಸ ಸರ್ವರಸ ಸಾರ್ ಪರಕೀಯ ಭಾವಜಃ ವ್ರಜತ ಪ್ರಚಾರ. ಇದನ್ನಲ್ಲೇನು ರಾಧಾರಾಣಿ. ಸೊ ಇಂಡೈರೆಕ್ಟ್ ನಾವು ಬಂದು ಡೈರೆಕ್ಟ್ ಆಗಿ ಹೆಸರು ತಗೊಂತ ಇಲ್ಲ ಏನು. ಸೊ ಇಂಡೈರೆಕ್ಟ್ ಆಗಿ ಹೆಸರು ತಗೊಂತ ಇದ್ರಿಂದ ವಿಪ್ರಲಂಬ. ಆ ಭಾವ ಇನ್ನೂ ಜಾಸ್ತಿ ಆಗುತ್ತೆ. ಆ ವಿರಹಮಯಿ ಇನ್ನೂ ಜಾಸ್ತಿ ಆಗುತ್ತೆ. ಆ ಭಾವ, ಆ ಪ್ರೇಮ ಅನ್ನೋದು ಇನ್ನೂ ಜಾಸ್ತಿ ಆಗುತ್ತೆ ಹರೇ ಕೃಷ್ಣ ಅನ್ನೋದಲ್ಲಿ. ಸೊ ಇದು ತುಂಬಾ ಶ್ರೇಷ್ಠವಾದ ಮಂತ್ರ ಹರೇ ಕೃಷ್ಣ ಮಹಾಮಂತ್ರ. ಅದು ಇನ್ನೂ ತುಂಬಾ ಶ್ರೇಷ್ಠ. ಅದಕ್ಕೆ ನೋಡು, ಅದಕ್ಕೆ ಸೊ ಕೃಷ್ಣದಲ್ಲಿ ಎಲ್ಲ ಇರೋದ್ರಿಂದ ಕೃಷ್ಣ ಭಕ್ತಿ ಅದೇ ಪೂರ್ಣವಾದ ವಿದ್ಯಾ. ಕೃಷ್ಣ ಭಕ್ತಿ ಬಗ್ಗೆ ತಿಳ್ಕೊಂಡ್ರೆ ಅದು ಪೂರ್ಣವಾದ ವಿದ್ಯಾ. ಸುಮ್ನೆ ನಾಳೆ ಓದ್ಬಿಟ್ರೆ ಅದು ತಿಳ್ಕೊಂಡಂಗಲ್ಲ, ಅದು ಇನ್ನೂ ಅರ್ಥ ಮಾಡ್ಕೊಬೇಕು. ಅದು ಅನುಭವ ಆಗ್ಬೇಕಾಗುತ್ತೆ. ಅದು ಅನುಭವ ಆಗ್ಬೇಕು, ಅವಾಗಲೇ ತಿಳ್ಕೊಂಡಂಗೆ. ಓದ್ಬೇಕಂದ್ರೆ ಎಲ್ಲಾರು ಓದ್ಬಿಡ್ತಾರೆ. ಆದ್ರೆ ಅನುಭವ ಆಗೋದು ಯಾರ ಕೈಲಿದೆ? ಕೃಪೆ. ಯಾವಾಗ ಕೃಪೆ ಆಗುತ್ತೋ ಆವಾಗಲೇ ಅನುಭವ ಆಗೋದು. ಕೃಪೆ ಆಗ್ಬೇಕಂದ್ರೆ ಸೊ ಅದಕ್ಕೆ ಭಗವಂತ ಹೇಳ್ತಾರೆ, ಯಾವನ್ ಅಹಂ ಯಥಾಭಾವೋ ಯದ್ ರೂಪ ಗುಣ ಕರ್ಮಕ ತಥೈವ
ತತ್ವ ವಿಜ್ಞಾನ ಅಸ್ತುತೆ ಮತ್ ಅನುಗ್ರಹಾತ್. ಅರೆ ನನ್ ನಾಮ ರೂಪ ಗುಣ ಲೀಲ ಯಾವಾಗ ನನ್ ಕೃಪೆ ಆಗುತ್ತೋ ಆವಾಗಲೇ ಅರ್ಥ ಮಾಡ್ಕೊಳಕ್ ಆಗೋದು. ಹಾ, ಆಗ ಯಾವಾಗ ಭಗವಂತನ ಕೃಪೆ ಆಗುತ್ತೆ, ಯಾವಾಗ ಭಗವಂತ ಪ್ರಸನ್ನ ಆಗ್ತಾನೋ, ಯಾವಾಗ ಭಗವಂತ ಪ್ರಸನ್ನ ಆಗ್ತಾನೆ, ಯಾವಾಗ ನಾವು ಬಂದು ನಿರಂತರವಾಗಿ ಭಗವಂತನ ನಾಮ ತಗೊಂತಿರೋ ಅವಾಗ ಭಗವಂತ ಪೂರ್ಣವಾಗಿ ಪ್ರಸನ್ನ ಆಗ್ಬಿಡ್ತಾರೆ. ಹರಿನಾಮ್ಗೆ ಟೈಮ್ ಕೊಡ್ಬೇಕು. ಸೊ ಹರಿನಾಮ್ಗೆ ಟೈಮ್ ಕೊಡ್ಲೇಬೇಕು. ಸೊ ನೆನ್ನೆ ಕೇಳಿರ್ಬೋದು, ಸುಮ್ನೆ ಭಕ್ತಿ ಹಂಗಿಂಗಿ ಸಿಗೋ ವಸ್ತು ಅಲ್ಲ. ಹಂಗಿಂಗಿ ಸಿಗೋ ವಸ್ತು ಅಲ್ಲ ಅದು ಭಕ್ತಿ ಅನ್ನೋದು. ಅಷ್ಟು ಈಸಿಯಾಗಿ ಸಿಗೋ ಅಲ್ಲ ವಸ್ತು ಅಲ್ಲ ಭಕ್ತಿ, ಸಾಧಾರಣವಾಗಿ ಸಿಗೋ ಅಲ್ಲ. ನೀನ್ ಯಾವಾಗ ಅದ್ರಕ್ಕೋಸ್ಕರ ತೀವ್ರವಾಗಿ ಪ್ರಯತ್ನ ಪಡಲು ಅಷ್ಟವರೆಗೂ ಮರ್ತು ಬಿಡಿ ಭಕ್ತಿ ಅನ್ನೋದು. ಭಕ್ತಿಗೋಸ್ಕರ ಹೇಳಿದ್ದೀನಲ್ವ, ವೈಕುಂಠ ಭಕ್ತಿ ಬೇಕಂದ್ರೆ ಯಾವಾಗ ಬೇಕಂದ್ರೆ ಸಿಗ್ಬಿಡುತ್ತೆ. ಸುಕೃತಿ ಬೇಕು, ಸುಕೃತಿನಿಂದ ಸಿಗ್ಬಿಡುತ್ತೆ ವೈಕುಂಠ ಭಕ್ತಿ. ಆದ್ರೆ ನೀನ್ ಭಕ್ತಿ, ಸೊ ಈ ಭಕ್ತಿ ಸಿಗಲ್ಲ. ಇದು ಭಕ್ತಿ ರಸ್. ಇದು ನಾವು ಮಾಡ್ತಾ ಇರೋದು ಭಕ್ತಿ ಅಲ್ಲ, ಭಕ್ತಿ ರಸ ನಾವು ಪಡಿಬೇಕು ಅನ್ಕೊಂಡಿರೋದು. ಕೃಷ್ಣ ಭಕ್ತಿ ರಸ ಭಾವಿತಾಮತಿ ಕ್ರಿಯತಂ ಯದಿ ಕುತೋಪಿ ಲಭ್ಯತೆ ತತ್ರ ಲೌಲ್ಯಮಪಿ ಮೂಲ್ಯಮೇಕಲಂ ಜನ್ಮ ಕೋಟಿ ಸುಕೃತೈರ್ನ ಲಭ್ಯತೆ. ಅರೆ ನೀನ್ ವೈಕುಂಠ ಭಕ್ತಿ ನಿನ್ ಸುಕೃತಿನಿಂದ ಸಿಗುತ್ತೆ, ಆದ್ರೆ ವೃಂದಾವನ ಭಕ್ತಿ ಸುಕೃತಿನಿಂದ ಸಿಗಲ್ಲ. ವೃಂದಾವನ ಭಕ್ತಿ ಸುಕೃತಿನಿಂದ ಸಿಗಲ್ಲ. ನಿನ್ಗೇನ್ ಬೇಕು? ಲೋಭ ಇರ್ಬೇಕು, ಲೋಭ. ನಾನು ಹೆಂಗಾದ್ರೂ ಭಕ್ತಿ ಪಡಿಲೇಬೇಕು. ಹೆಂಗಾದ್ರೂ ಪಡಿಲೇಬೇಕು. ಭಕ್ತಿ ಪಡಿಲಿಲ್ಲ ಅಂದ್ರೆ ನನ್ ಜೀವನ ವ್ಯರ್ಥ. ನನ್ ಜೀವನ ವ್ಯರ್ಥ. ಸೊ ಆ ತರ ಬಂದು ಯಾವಾಗ ಬಂದು ತುಂಬಾ ಲೋಭ ಇರುತ್ತೋ, ಯಾವ ತರ ರಘುನಾಥ್ ದಾಸ್ ಗೋಸ್ವಾಮಿ ಭಜನೆ ಮಾಡ್ತಾರೋ ಆ ತರ ಲೋಭದಿಂದ ಯಾವಾಗ, ಅದಕ್ಕೆ ಪರಮಗುರುದೇವ್ ಹೇಳ್ತಾರ, ನೀ ಯಾವಾಗ್ಲೂ ಒಂದ್ಸತಿ ರಘುನಾಥ್ ದಾಸ್ ಗೋಸ್ವಾಮಿ ಆಗ್ಬೇಕಾಗುತ್ತೆ. ಆವಾಗಲೇನೆ ನೀವು ವೃಂದಾವನ ಅನ್ನೋದು. ರಘುನಾಥ್ ದಾಸ್ ಗೋಸ್ವಾಮಿ ಆಗ್ಲೇಬೇಕಂದ್ರೆ ಹೆಂಗೆ? ಫಸ್ಟ್ ರಘುನಾಥ್ ದಾಸ್ ಗೋಸ್ವಾಮಿ ಏನ್ ಮಾಡ್ತಾ ಇದ್ರಿ ಇಲ್ಲಿ? ಆಗ್ಲೇಬೇಕು ಅಂದ್ರೆ ಅಂತ ಕುತ್ಕೊಂಡಿದ್ದೀರ ಅಂತ. ಅವ್ರು ಯಾವ ತರ ಭಜನೆ ಮಾಡ್ತಾ ಇದ್ರು? ಅವ್ರು ಯಾವ ತರ ಭಜನೆ ಮಾಡ್ತಾ ಇದ್ರು ರಘುನಾಥ್ ದಾಸ್ ಗೋಸ್ವಾಮಿ? ಜಮೀನ್ದಾರ್ ಫ್ಯಾಮಿಲಿ ಬಿಟ್ಬಿಟ್ಟು ಕಾಡಲ್ಲಿ ಓಡ್ ಬರ್ತಾರೆ 12 ದಿನ. ಯಾಕೆ? ಮನೇಲಿ ಕಟ್ಟಾಕ್ತಾರೆ ಅಂತ. ಸೊ ಯಾವ ತರ ಜಮೀನ್ದಾರ್, ಭಯಂಕರ ಎಷ್ಟು ರಿಚ್ ಅಂದ್ರೆ ಅಷ್ಟು ರಿಚ್. ಆದ್ರೆ ಏನ್ ಮಾಡ್ತಾರೆ? ಬಿಸಾಕಿರೋ ಅನ್ನನ್ ತಿಂತಾರೆ. ಆದ್ರೆ ಏನು ಹಸುಗಳು ಕೂಡ ಮೂಸ್ ನೋಡಿ ಪಕ್ಕದಲ್ಲಿ ಹೋಗುತ್ತೆ. 3 ದಿನ ಆಯ್ತು ಕೆಟ್ಟೋಗಿ. ಅದ್ರಲ್ಲಿ ಏನು ತೊಳ್ದ್ಬಿಟ್ಟು ಅನ್ನನ ಉಪ್ಪಲ್ಲಿ ಕಲ್ಪ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂತಾರೆ. ಆತರ ಭಿಕ್ಷೆ ಬೇಡ್ತಾ ಇರ್ತಾರೆ ಟೆಂಪಲ್ ಮುಂದ್ಗಡೆ. ಆಮೇಲೆ ಅದು ಬಿಟ್ಬಿಟ್ಟು ಎಷ್ಟು, ಒಂದು ದೊನ್ನೆ ಅಷ್ಟು ಮೊಸರು ತಗೊಂಡು ಎಷ್ಟು ದಿನಕ್ಕೆ. ಅಂದ್ರೆ ಇಲ್ಲಿ ಅಂದ್ರೆ ಆತರ ತಪಸ್ಸೆ ಮಾಡ್ಬೇಕು ಅಂತಲ್ಲ, ಆತರ ಭಜನೆ ಮಾಡ್ಬೇಕು. ತಪಸ್ಸೆ ಮಾಡಿದ್ರೆ ಕೃಷ್ಣ ಸಿಗಲ್ಲ. ಅರ್ಥ ಮಾಡ್ಕೊಳ್ಳಿ, ತಪಸ್ಸೆ ಮಾಡಿದ್ರೆ ಕೃಷ್ಣ ಸಿಗ್ಬಿಡಲ್ಲ. ತಪಸ್ಸೆ ಮಾಡಿದ್ರೆ ಕೃಷ್ಣ ಸಿಗ್ಬಿಡಲ್ಲ. ಅದಕ್ಕೆ ಹೇಳ್ತಾರೆ ತಾನೆ, ರಘುನ ಗಣೇತ ತಪಸ ನ ಯಾತಿ ನ ಸೇಜ ನ ನಿರ್ವಾಪನದ್ವ ನ ಚಂದ ದಾಸ ನೈವ ಜಲಾಗ್ನಿ ಸೂರ್ಯ ವೀಣಾ ಮಹತ್ಪಾದ ರಜೋಭಿಷೇಕಂ. ಅರೇ ಯಾರು ಹೇಳೋದು? ರಹುಗನ ಹೇಳೋದು. ಜಡ ಬರ್ತಾ ರಹುಗನಾಗ ಹೇಳೋದು. ಅರೆ ನೀನೇನ್ ಅನ್ಕೊಂಡ್ಬಿಟ್ಟಿದ್ಯಾ? ನೀನ್ ತಪಸ್ಸೆ ಮಾಡಿದ್ರೆ ಭಕ್ತಿ ಸಿಗ್ಬಿಡುತ್ತಾ? ಸಿಗಲ್ಲ. ನೀ ಏನು ಬಿಸಿಲು ಕಾಲದಲ್ಲಿ ಸುತ್ತು ಬೆಂಕಿ ಹಚ್ಕೊಂಡ್ಬಿಟ್ಟು ಬೆಂಕಿದಲ್ಲಿ ನಿಂತ್ಕೊಂಡ್ ಭಜನೆ ಮಾಡಿದ್ರೆ, ತಪಸ್ಸೆ ಮಾಡಿದ್ರೆ ಕೃಷ್ಣ ಸಿಗ್ಬಿಡಲ್ಲ. ಇಲ್ಲಾಂದ್ರೆ ಚಳಿಕಾಲದಲ್ಲಿ ಹಿಮಾಲಯದಲ್ಲಿ ಹೋಗ್ಬಿಟ್ಟು ನೀರಲ್ಲಿ ಎದ್ಕೊಂಡು ಇಷ್ಟವರೆಗೂ ಕತ್ತವರೆಗೂ ನೀರಲ್ಲಿ ಎದ್ಕೊಂಡು ತಪಸ್ಸೆ ಮಾಡಿದ್ರೆ ಭಗವಂತ ಸಿಗ್ಬಿಡಲ್ಲ. ಭಗವಂತ ಸಿಗಲ್ಲ. ಎಷ್ಟವರೆಗೂ ಕೃಪೆ ಆಗಲ್ವೋ ಅಷ್ಟವರೆಗೂ ಕೃಪೆ ಆಗಲ್ವೋ ಅಷ್ಟವರೆಗೂ ಸಿಗಲ್ಲ. ಅದಕ್ಕೆ ತಾನೆ ನೈಮಿಸ್ಮತಿ ಸ್ಥಾವ ದುರುಕ್ರಮಾಂಗ್ರಿ ಸ್ಪೃಷ್ಟಿ ಅನರ್ಥಗಮ ಯದಿಯರ್ಥ ಮಹಿಯಶಾಂ ಪಾದರಜೋಭಿಷೇಕಂ ನಿಷ್ಕಿಂಚನಾನ ನವರಣೀತ ಯಾವತ್. ಪ್ರಹ್ಲಾದ್ ಮಹಾರಾಜ್ ಅವರ ತಂದೆಗೆ ಹೇಳೋದು ಯಾವಾಗ? ಮತಿರ್ನ ಕೃಷ್ಣ ಪರತೋ ಸ್ವಭಾವ ಮಿತೋ ಬಿಗ್ಬುದ್ಧ ಗೃಹವೃತಿ ನಾಮ್ ಅದಾಂತ ಗೋಪಿರ್ ವಿಶತಾಂ ತಮ್ ಇಷ್ಟಂ ಪುನಶ್ಚರ್ವಿತ ಚರ್ವಿನಾ ನಾಮ್. ನಿನ್ ಮತಿ ಇದ್ದವ್ರಿಗೆ ಯಾವಾಗ್ಲೂ ಮತಿ ಕೃಷ್ಣದಲ್ಲಿ ಹೋಗಲ್ಲ. ಎಂತವ್ರು ಮತಿ? ಯಾವಾಗ್ಲೂ ಸಂಸಾರದಲ್ಲಿ ಎಂಜಾಯ್ ಮಾಡ್ಬೇಕು, ನನ್ ಮಕ್ಳು, ನನ್ನ ಆಸ್ತಿ, ನನ್ ಕುಟುಂಬ, ನನ್ ದುಡ್ಡು ಅನ್ಕೊಂಡು ಎಷ್ಟವರ್ಗು ಇರ್ತಾರೋ ಅಷ್ಟವರ್ಗು ಅಂತವ್ರಿಗೆ ಯಾವಾಗ್ಲೂ ಮತಿ ಕೃಷ್ಣ ಮೇಲೆ ಹೋಗಲ್ಲ. ಸೊ ಅವ್ರು ಸುಮ್ನೆ ಅವ್ರ ಭಕ್ತಿಲಿ ಏನ್ ಬಂದ್ರು ಸುಮ್ನೆ ಜಪ ಮಾಡ್ತಾ ಇದ್ರೇನು ಏನೋ ಸುಮ್ನೆ ಜಪ ಮಾಡ್ತಾ ಇರ್ತಾರ ಅಷ್ಟೇ. ಆದ್ರೆ ಸೊ ಕೃಷ್ಣ ಭಕ್ತಿ ಲೈಫಲ್ಲಿ ಒಂದು ಪಾರ್ಟ್ ಆಗೋದೆ ಒಂದ್ ಕಡೆ, ಆದ್ರೆ ಕೃಷ್ಣ ಭಕ್ತಿನೇ ಲೈಫೇ ಅನ್ನೋದು ಇನ್ನೊಂದ್ ಕಡೆ. ಓಕೆ, ಅರ್ಥ ಆಯ್ತಾ? ಜೀವನದಲ್ಲಿ
ಕೃಷ್ಣ ಭಕ್ತಿ ಅನ್ನೋದು ಒಂದು ಪಾರ್ಟ್. ನನ್ನ ಜೀವನದಲ್ಲಿ ಕೃಷ್ಣ ಭಕ್ತಿ ಅನ್ನೋದು ಒಂದು ಪಾರ್ಟ್ ಅಂದ್ರೆ ಅರ್ಥ ಏನು? ಓಕೆ, ನಾನು ಕೆಲಸ ಮಾಡ್ತಾ ಇದ್ದೀನಿ, ನಾನು ಡ್ಯೂಟಿ ಮಾಡ್ತಾ ಇದ್ದೀನಿ, ಮತ್ತೆ ನನ್ನ ಸಂಸಾರನೂ ಇದೆ, ಜೊತೆಯಲ್ಲಿ ಭಕ್ತಿನೂ ಮಾಡ್ತೀನಿ, ಇದೊಂಥರ. ಇನ್ ಕೃಷ್ಣ ಭಕ್ತಿ ಮಾಡೋಕೋಸ್ಕರನೇ ನನ್ನ ಜೀವನ, ಇದೊಂಥರ. ಇದು ಕ್ವಶನ್ ಕೇಳ್ತಾರೆ, ಇದು ಯಾರಾದ್ರು ಇದನ್ನು ಕ್ವಶನ್ ಕೇಳ್ತಾರೆ ಯಾರಾದ್ರು. ಹಾ ಇಲ್ಲ, ಜೀವನದಲ್ಲಿ ಕೃಷ್ಣ ಭಕ್ತಿ ಅನ್ನೋದು ಒಂದು ಪಾರ್ಟ್, ಇದೊಂದ್ ಕಡೆ. ಇದು ನಾಮಾಪರಾಧ ಆಗುತ್ತೆ, ಇದು ಇದು ನಾಮಾಪರಾಧ. ಸೊ ಆದ್ರೆ ಕೃಷ್ಣ ಭಕ್ತಿನೇ ನನ್ನ ಜೀವನ. ಕೃಷ್ಣ ಬೇರೆ ಏನು ಕೆಲಸ ಇಲ್ಲ ಅಂತಿಲ್ಲ, ಅವ್ರಿಗೂ ಸಂಸಾರ ಇರುತ್ತೆ, ಎರಡನವ್ರಿಗೂ ಸಂಸಾರನೂ ಇರುತ್ತೆ, ಇವ್ರಿಗೂ ಮಕ್ಕಳು ಅಂತ ಇರ್ತಾರೆ, ಆದ್ರೆ ಅವ್ರು ಕೂಡ ಕೃಷ್ಣ ಭಕ್ತಿಗೋಸ್ಕರನೇ ಇರ್ತಾರೆ. ಸೊ ಕೃಷ್ಣ ಭಕ್ತಿಗೋಸ್ಕರನೇ ಇರ್ತಾರೆ. ಆದ್ರೆ ಏನು ಮುಖ್ಯ ಉದ್ದೇಶ ಫ್ಯಾಮಿಲಿ ಅಲ್ಲ, ಮುಖ್ಯ ಉದ್ದೇಶ ಭಕ್ತಿ. ಈ ತರ ಇದೆಲ್ಲ ಏನ್ ಕೇಳಕ್ ಬಂದೆ? ಏನ್ ಕೇಳಕ್ ಬಂದೆ ಇದು? ಸರಿ, ಭಕ್ತಿ ಬಗ್ಗೆನೇ ಏನು. ಸೊ ಮತಿರ್ನ ಕೃಷ್ಣ ಪರತೋ ಸ್ವಭಾವ ಮತಿ. ಸೊ ಇಂಥವ್ರ ಸಂಸಾರ, ಓಕೆ, ನೀವು ಭಕ್ತಿ ಮಾಡ್ತಾ ಇರ್ಬೋದು, ಆದ್ರೇನು ಕೃಷ್ಣ ಭಕ್ತಿ ಸುಮ್ನೆ ನಿನ್ ಲೈಫಲ್ಲಿ ಒಂದು ಪಾರ್ಟ್ ಆಗಿದ್ರೆ ನಿನ್ಗೆ ಯಾವಾಗ್ಲೂ ಕೃಷ್ಣ ಮೇಲೆ ಮನ್ಸು ಹೋಗಲ್ಲ. ನಿನ್ ಸಂಸಾರದಲ್ಲೇ ನಿನ್ ಮತಿ ಇರುತ್ತೆ. ನಿನ್ ಸಂಸಾರದಲ್ಲೇ ಮತಿ ಇರುತ್ತೆ. ಆಗ ಹಿರಣ್ಯಕಶಿಪು ಕೇಳ್ತಾರೆ, ಮತ್ತೆ ನಿನ್ಗೆ ಇದೆಲ್ಲ ಹೆಂಗ್ಲಿಂದ ಗೊತ್ತಾಯ್ತು? ನಮ್ಮ ಅಪ್ಪ ಹೇಳಿದ್ರು, ಸಾರಿ, ನಮ್ ಗುರುಗಳು ಹೇಳಿದ್ರು. ಸೊ ಇದೆಲ್ಲ ಎಲ್ಲಿದೆ? ಶಾಸ್ತ್ರದಲ್ಲೇ ಇದೆ, ನಮ್ ಗುರುಗಳು ಹೇಳಿದ್ರು. ನಿಮ್ ಗುರುಗಳು ಯಾರು? ಅವರಿಬ್ರು ಯಾರಿದ್ದಾರೆ? ಅವ್ರ ಹೆಸರೇನು? ಪ್ರಹ್ಲಾದ ಗುರುಗಳದಲ್ಲಿ ಅವರಿಬ್ರು ಹೇಳಿ ಷಂಡ ಮಾರ್ಕ. ಮತ್ತೆ ಅವ್ರಿಗೆ ಗೊತ್ತಿಲ್ಲ? ಅವ್ರು ಎಲ್ಲ ಶಾಸ್ತ್ರಗಳು ಓದಿದಾರಲ್ವಾ? ಅವ್ರು ಓಕೆ, ಶಾಸ್ತ್ರಗಳೆಲ್ಲ ಓದಿದ್ರನು ನತೆ ಗತಿ ಸ್ವಾರ್ಥ ಗತಿ ನತೆ ಮದ್ರಿ ಸ್ವಾರ್ಥ ಗತಿ ವಿಷ್ಣು ದುರಾಶೆ ಬಹಿರರ್ಥ ಮಾನಿನ ಅಂದಾಯ ತಾಂತ ಉಪನೀಯಮಾನಸ್ತೆ ಪುಷತಂತ್ರ ವಿರುದ್ಧಾಯ ಬದ್ಧ. ಅರೆ ಅವ್ರು ಯಾತರ, ಓಕೆ, ಅವ್ರು ಎಷ್ಟೇ ಶಾಸ್ತ್ರಗಳು ಓದ್ಬಿಟ್ರೆ ಭಗವಂತ ಸಿಗ್ಬಿಡ್ತಾನೆ ಅಂದ್ರೆ ಅದು ಆಗ್ದಿರೋ ಕೆಲ್ಸ ಇಲ್ಲ. ಹೇಳ್ದಲ್ವಾ, ತಪಸ್ಸೆ ಮಾಡಿದ್ರೇನು ಭಗವಂತ ಸಿಗಲ್ಲ, ಶಾಸ್ತ್ರ ಓದ್ರೇನು ಭಗವಂತ ಸಿಗಲ್ಲ. ಎಷ್ಟೇ ತಪಸ್ಸೆ ಮಾಡ್ಲಿ ಅದ್ರಾಗ ತಾನೆ. ಎಲ್ಲಿ? ನವದ್ವೀಪದಲ್ಲಿ ಶಿವ ಸಂಘದಲ್ಲಿ ಮಹಾಪ್ರಭು ಯಾವಾಗ್ಲೂ ನೈಟ್ ಟೈಮ್ ಕೀರ್ತನೆ ಮಾಡೋರು, ನೃತ್ಯ ಮಾಡ್ತಾ ಇರೋರು. ಅದನ್ನಲ್ಲಿ ಒಂದು ಬ್ರಾಹ್ಮಣ್, ನಾನು ಆ ನೃತ್ಯ ನೋಡ್ಬೇಕು ಅಂತ ಬರ್ತಾರೆ. ಅವಾಗ ಶ್ರೀವಾಸ್ ಹತ್ರ ಏನ್ ಮಾಡ್ತಾರೆ? ರಿಕ್ವೆಸ್ಟ್ ಮಾಡ್ಕೊಂತಾರೆ, ನಾನು ಹೆಂಗಾದ್ರು ತೋರ್ಸು ಹಂಗಿಂಗ್ ಅಂತ. ಅವಾಗ ಶ್ರೀವಾಸ್ ಏನ್ ಮಾಡ್ತಾರೆ? ಸರಿ ಬಾಯ್, ನನಗೆ ಯಾರಿಗೂ ಹೇಳ್ಬೇಡ, ನೀನ್ ಇಲ್ಲಿ ಬಚ್ಚಿಕ್ಕೋ. ಅದ್ರ ಮೇಲೆ ಅವ್ರ ಮೇಲೆ ಒಂದು ಬ್ಯಾಸ್ಕೆಟ್ ಹಾಕ್ಬಿಡ್ತಾರೆ. ಮಹಾಪ್ರಭು ಕೀರ್ತನ ಆಡೋಗ್ ನೀನ್ ಅದ್ರಿಂದಾನು ನೋಡು. ಅವಾಗ ಮಹಾಪ್ರಭು ಏನ್ ಮಾಡ್ತಾರೆ? ನೃತ್ಯ ಮಾಡೋ ಸ್ಟಾರ್ಟ್ ಮಾಡ್ತಾರೆ, ಆಮೇಲೆ ನಿಲ್ಲಿಸ್ಬಿಡ್ತಾರೆ. ಡೈಲಿ ತರ ಮಜಾ ಬರ್ತಾ ಇಲ್ಲ. ಡೈಲಿ ತರ ನನ್ಗೆ ಸಂತೋಷ ಬರ್ತಾ ಇಲ್ಲ. ಯಾರೋ ಹೊರಗಡೆ ಅವ್ರೊಬ್ರು ಇದ್ದಾರೆ. ಅವಾಗ ಶ್ರೀವಾಸ್ ಬೇಡ್ಕೊಂಡೇನೆ, ಪ್ರಭು ಇವ್ರು ಬ್ರಾಹ್ಮಣ ಹತ್ರ ಕೇಳ್ಕೊಂಡ್ರು, ಅದರಿಂದ ಒಳಗಡೆ ಅಲೋ ಮಾಡ್ದೆ. ಯಾಕೆ ಅಲೋ ಮಾಡ್ದೆ? ಮಹಾಪ್ರಭು ಅವಾಗ ಶ್ರೀವಾಸ್ ಹೇಳ್ತಾರೆ, ಅವ್ರು ಬಂದು ತುಂಬಾ ತಪಸ್ಸೆ ಮಾಡ್ತಾರೆ, ದಿನಕ್ಕೆ ಒಂದೇ ಗ್ಲಾಸ್ ಹಾಲು ಮಾತ್ರನೇ ಕುಡಿಯೋದು. ದಿನಕ್ಕೆ ಒಂದೇ ಗ್ಲಾಸ್ ಹಾಲು ಮಾತ್ರನೇ ಕುಡಿಯೋದು, ಅಷ್ಟು ತಪಸ್ಸೆ ಮಾಡ್ತಾರೆ. ಅವಾಗ ಶ್ರೀವಾಸ್ ಮಹಾಪ್ರಭು ಹೇಳ್ತಾರೆ, ದಿನಕ್ಕೆ ಒಂದೇ ಗ್ಲಾಸ್ ಹಾಲು ಮಾತ್ರ ಕುಡ್ದು ಬಿಟ್ರೆ ಕೃಷ್ಣ ಸಿಕ್ಬಿಡಂಗಿದ್ರೆ ಯಾರು ಚಿಕ್ಕ ಮಕ್ಳುನು ಹಾಲು ಮಾತ್ರನೇ ಕುಡಿಯೋದು, ಅವ್ರ ಕೃಷ್ಣ ಸಿಗ್ಬಿಡ್ತಾನ? ಕರುಗ್ಲೂನು ಹಾಲು ಮಾತ್ರನೇ ಕುಡಿಯೋದು, ಕೃಷ್ಣ ಸಿಗ್ಬಿಡ್ತಾನ? ಒಂದೇ ಹತ್ರ ಇದ್ರೆ ನಾನ್ ಕೃಷ್ಣ ಸಿಗ್ಬಿಡ್ತಾನೆ ಅಂದ್ರೆ ಮರಗಳು ಎಷ್ಟೋ ವರ್ಷಗಳು ಒಂದೇ ಹತ್ರ ಇರುತ್ತೆ, ಕೃಷ್ಣ ಸಿಗ್ಬಿಡ್ತಾನ? ನೀರಲ್ಲೇ ಇರ್ತೀನಿ, ಸೊ ನೀರೆಲ್ಲ ಕುತ್ಕೊಂಡ್ ತಪಸ್ಸೆ ಮಾಡ್ತೀನಿ, ಕೃಷ್ಣ ಸಿಗ್ಬಿಡ್ಲಿ ಅಂದ್ರೆ ಮೀನುಗಳೆಲ್ಲ ನೀರಲ್ಲೇ ಇರುತ್ತೆ, ಕೃಷ್ಣ ಸಿಗ್ಬಿಡ್ತಾನ? ಏನೇ ಮಾಡಿದ್ರು ಕೃಷ್ಣ ಸಿಗಲ್ಲ. ಸೊ ಏನ್ ಮಾಡ್ಬೇಕು? ಕೃಷ್ಣ ಬೇಕಂದ್ರೆ ಸೊ ಏನು ಭಜನೆ ಮಾಡ್ಬೇಕಾಗುತ್ತೆ. ಸೊ ಏನ್ ಮಾಡ್ಬೇಕು? ಭಕ್ತಿ ಮಾಡ್ಬೇಕು. ಭಕ್ತಿ ಮಾಡಿದ್ರೆ ಮಾತ್ರನೇ ಕೃಷ್ಣ ಸಿಗೋದು. ಸೊ ನಾವ್ ಅದ್ರಿಗೆ, ಸೊ ಇದೆಲ್ಲ ಏನು? ತಪಸ್ಯ. ತಪಸ್ಯ ಅನ್ನೋದು ನಮ್ ಲೈಫಲ್ಲಿ ತಪಸ್ಸೆ ಮಾಡ್ಬೇಕು. ತಪಸ್ಸೆ ಮಾಡ್ದಿರಿದ್ರೆ ಭಕ್ತಿ ಸಿಗಲ್ಲ. ವಾಚೋ ವೇಗ ಮನಸ್ಸ ಗ್ರೋಧ ಹಾಗಾದ್ರೆ ಆ ತಪಸ್ಯದಿಂದ ಏನು? ಕೃಷ್ಣ ಸಂತುಷ್ಟಿಗೋಸ್ಕರ ಆಗಿರ್ಬೇಕು ತಪಸ್ಸೆ ಅನ್ನೋದು. ರಘುನಾಥ್ ದಾಸ್ ಗೋಸ್ವಾಮಿ ತಪಸ್ಸೆ ಮಾಡಿದ್ರು, ಏನ್ಕೋಸ್ಕರ? ಭಜನೆಗೆ ಅನುಕೂಲಕ್ಕೋಸ್ಕರ ತಪಸ್ಸೆ ಮಾಡಿದ್ರು. ಏನು? ಸೊ ಅನ್ನ ತೊಳ್ಕೊಂಡ್ ತಿನ್ನೋದು, ಮತ್ತೇನು ಆ ಮಟ್ಕೆ ಅಷ್ಟು ಮೊಸರು ತಗೊಳೋದು, ಇಷ್ಟು ತಪಸ್ಸೆ ಮಾಡಿದ್ರು. ಏನ್ಕೋಸ್ಕರ? ಇದು ಭಕ್ತಿಗೆ ಅನುಕೂಲ. ಅದ್ರಕೋಸ್ಕರ ಮಾತ್ರ ತಪಸ್ಸೆ ಮಾಡಿದ್ರು. ಅದ್ರಕೋಸ್ಕರ ತಪಸ್ಸೆ ಮಾಡಿದ್ರು ಅವ್ರು ಬಂದು. ಸೊ ಆಮೇಲೆ ಏನ್ ಮಾಡಿದ್ರು? ಅಷ್ಟು ತಗೊಂಡು ದಿನಕ್ಕೆ 2000 ದಂಡೋತ್ ಪ್ರಣಾಮ ಮಾಡ್ತಾ ಇದ್ರು. ಯಾರಿಗೆ? ವೈಷ್ಣವರಿಗೆ. 2000 ದಂಡೋತ್ ಪ್ರಣಾಮ ಮಾಡ್ತಾ ಇದ್ರು ವೈಷ್ಣವರಿಗೆ. 1000 ದಂಡೋತ್ ಪ್ರಣಾಮ ಮಾಡ್ತಾ ಇದ್ರು ಭಗವಂತನಿಗೆ. ಎಷ್ಟು? ದಿನಕ್ಕೆ 3000 ಆಯ್ತಾ? ಅನ್ನ ಅಲ್ಲ, ಮೊಸರು.
ಒಂದೊನ್ನೆ ಮೊಸರಷ್ಟು ತಿನ್ಬೇಕು. ಆ ಆ ತರ ಭಜನೆ ಮಾಡ್ತಾ ಇದ್ರು. ನೆನ್ನೆ ಸನಾತನ್ ಗೋಸ್ವಾಮಿ ಯಾವ ತರ ಭಜನೆ ಮಾಡ್ತಾ ಇದ್ರು, ದಿನಕ್ಕೆ 80 ಕಿಲೋಮೀಟರ್ಸ್ ಪರಿಕ್ರಮ ಮಾಡ್ತಾ ಇದ್ರು. ಅರ್ಥ ಆಯ್ತಾ? 80 ಕಿಲೋಮೀಟರ್ಸ್ ದಿನಕ್ಕೆ ನಡೀತಾ ಇದ್ದಿದ್ದು. ಎಲ್ಲಿಂದ ವೃಂದಾವನದಿಂದ ಮಥುರಾ, ಅಲ್ಲಿ ಭಿಕ್ಷೆ ಮಾಡ್ಕೊಂಡು ಮತ್ತೆ ಗೋವರ್ಧನ್. ನೀವು ಗೋವರ್ಧನ್ ಪರಿಕ್ರಮ ನಾವು ಮಾಡೋ 21 ಕಿಲೋಮೀಟರ್ ಎಲ್ಲ ಅವ್ರು ಮಾಡ್ತಾ ಇದ್ದಿದ್ದು. ಆ ಸುತ್ತು ಮಾಡ್ತಾ ಇದ್ರು, ಗೋವರ್ಧನ್ ಸುತ್ತು ಪಕ್ಕ ಎಷ್ಟು ಊರುಗಳಿಲ್ಲ ಅದೆಲ್ಲ ಮಾಡ್ತಾ ಇದ್ರು ಅವ್ರ ಪರಿಕ್ರಮ. ಯಾಕೆ? ನಾನ್ ಬಂದು ತುಂಬಾ ಅಪವಿತ್ರ, ನಾನ್ ಬಂದು ತುಂಬಾ ಮೋಸ. ಗೋವರ್ಧನ್ ಪರಿಕ್ರಮ ಮಾಡೋದು ನಾರ್ಮಲ್ ಸಾಧಾರಣ ಜನ, ಆದ್ರೆ ನಾನು ತುಂಬಾ ಮೋಸ ಅಪವಿತ್ರ ಆಗಿರೋದ್ರಿಂದ ನಾನು ಏನ್ ಮಾಡ್ಬೇಕು, ಎಲ್ಲಾರನ್ನ ಅಲ್ಲಿರೋ ಸುತ್ತು ಎಲ್ಲಾ ವೈಷ್ಣವ್ರಿಗೂ ನಾನು ಪರಿಕ್ರಮ ಮಾಡ್ಬೇಕು ಅಂತ ಏನ್ ಮಾಡ್ತಾ ಇರ್ತಾರೆ, ಸುತ್ತು ಪಕ್ಕ ಇರೋ ಊರುಗಳೆಲ್ಲ ಪರಿಕ್ರಮ ಮಾಡ್ತಾರೆ. ಅಲ್ಲಿಂದ ನಂದಗ ಹೋಗ್ತಾರೆ, ಬರ್ಸಾನ ಹೋಗ್ತಾರೆ. ಮತ್ತೆ ಅದೆಲ್ಲ ನೋಡ್ಕೊಂಡು ಮತ್ತೆ ಎಲ್ಲಿ ಬರ್ತಾರೆ, ವೃಂದಾವನಕ್ಕೆ ಬರ್ತಾರೆ. ಇಷ್ಟು ಪರಿಕ್ರಮ ಮಾಡ್ತಾ ಇದ್ರು. ಇಷ್ಟು ಪರಿಕ್ರಮ ಯಾವ ತರ ಮಾಡ್ತಾ ಇದ್ರೆ, ಪರಿಕ್ರಮ ಮಾಡ್ತಾ ವಯಸ್ಸಾಗ್ಬಿಟ್ಟೈತೆ, ಮೂಲೆಗಳೆಲ್ಲ ಏನಾಗ್ಬಿಟ್ಟೈತೆ, ಫುಲ್ ಅರ್ಧೋಗ್ಬಿಟ್ಟೈತೆ. ಆದ್ರೆ ಏನು ಸೌದೋಗೈತೆ. ಆ ಟೈಮಲ್ಲಿ ನಡೆಯಕ್ ಆಗ್ತಾ ಇಲ್ಲ, ಬಿದ್ದೋಗ್ತಾ ಇದಾರೆ. ಆ ತರ ಬಿದ್ದೋಗ್ತಾ ಇದ್ರೆ ಕೃಷ್ಣ ಬಂದು ಹಿಡ್ಕೊಂತಾರೆ ಅವ್ರನ್ನ. ಯಾರೇ ನಿನ್ ವಯಸ್ಸಾಗೋಯ್ತಪ್ಪ, ನೀನ್ ಇಷ್ಟು ಪರಿಕ್ರಮ ಮಾಡೋ ಅವಶ್ಯಕತೆ ಎಲ್ಲ, ನೀನ್ ಕುತ್ಕೋ ಮೂಲೆಯಲ್ಲಿ. ಮೂಲೆಯಲ್ಲಿ ಕುತ್ಕೋ. ಆದ್ರೆ ಸನಾತನ ಗೋಸ್ವಾಮಿ ಏನ್ ಹೇಳ್ತಾರೆ, ಅರೆ ಪ್ರಭು ಇದೇ ನನ್ ಸಾಧನೆ, ಇದ್ ಮಾಡಿಲ್ಲ ಅಂದ್ರೆ ನನ್ ಪ್ರಾಣ ಇಲ್ದಲ್ಲಿ ಇದ್ದೀನೇನೆ ಇಲ್ಲ. ಇದು ಪ್ರಾಣದಲ್ಲಿ ಇದ್ದುಕೊಂಡು ನಾನು ಈ ತರ ನಾನು ಸಾಧನೆ ಮಾಡಿಲ್ಲ ಅಂದ್ರೆ, ನಾನು ಈ ತರ ಪರಿಕ್ರಮ, ಇದೇ ನನ್ ಸೇವೆ, ಇದೇ ನನ್ ಸೇವೆ. ಈ ಸೇವೆ ನಾನು ಮಾಡಿಲ್ಲ ಅಂದ್ರೆ ಮತ್ತೆ ನನ್ ಪ್ರಾಣದಲ್ಲಿ ಇದ್ದೀ ಏನ್ ಲಾಭ? ಸೊ ಯಾರು ಭಗವಂತ ಬಂದ್ ಹೇಳಿದ್ರು ಆತರ ಹೇಳ್ತಾ ಇದಾರೆ. ಹರಿದಾಸ್ ಠಾಕೂರ್ಗೆ ಎಷ್ಟಾಗೋಯ್ತು, ಅವ್ರು ಶರೀರ ಬಿಡೋ ಟೈಮ್ ವಯಸ್ಸಾಗ್ಬಿಟ್ಟೈತೆ, ಜಪ ಮಾಡಕ್ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ. ಅವಾಗ ಮಹಾಪ್ರಭು ಬಂದ್ ಹೇಳ್ತಾರೆ, ಅರೆ ನೀನ್ ಹರಿದಾಸ್ ಠಾಕೂರ್, ನೀನ್ ಬೇಕಾಷ್ಟು ಜಪ ಮಾಡ್ಬಿಟ್ಟಿದ್ಯಾ, ನಿನ್ ಜೀವನದಲ್ಲಿ ಸಾಕಾಗಿರೋಷ್ಟು ಮಾಡ್ಬಿಟ್ಟಿದ್ಯಾ, ನೀನ್ ಜಪ ಮಾಡೋ ಅವಶ್ಯಕತೆ ಇಲ್ಲ. ನಿನ್ ಏನು ಶರೀರ ವ್ಯಾಧಿ ಬಂದ್ಬಿಟ್ಟೈತೆ, ಏನು ಜಪ ಮಾಡೋ ಅವಶ್ಯಕತೆ ಇಲ್ಲ, ಸಾಕು ಅಂತ ಹೇಳುವಾಗ ಏನ್ ಹೇಳ್ತಾರೆ ಅಂದ್ರೆ, ನೀನ್ ರೌಂಡ್ಸ್ ಸ್ವಲ್ಪ ಕಡಿಮೆ ಮಾಡು. ನಮ್ಗೆ ಹೇಳ್ತಾ ಇಲ್ಲ, ಅವ್ರಿಗೆ ಹೇಳ್ತಾರೆ ಅದು. ನೀನ್ ರೌಂಡ್ ಸ್ವಲ್ಪ ಕಡಿಮೆ ಮಾಡು. ಅವಾಗ ಹರಿದಾಸ್ ಠಾಕೂರ್ ಏನ್ ಹೇಳ್ತಾರೆ, ಪ್ರಭು ರೋಗ ಬಂದಿರೋದು ನೀವ್ ಅನ್ಕೊಂತ ಇದ್ರೆ ಶರೀರ ರೋಗ ಬಂದ್ಬಿಟ್ಟೈತೆ ಅಂತ, ಆದ್ರೆ ಪ್ರಭು ನನ್ ಶರೀರ ರೋಗ ಬಂದಿಲ್ಲ, ನನ್ಗ್ ಮನ್ಸು ರೋಗ ಬಂದ್ಬಿಟ್ಟೈತೆ, ಮನಸ್ಸಿಗೆ ರೋಗ ಬಂದ್ಬಿಟ್ಟೈತೆ. ಯಾಕೆ? ನನ್ ಕೈಯಲ್ಲಿ ರೌಂಡ್ ಮಾಡಕ್ ಆಗ್ತಾ ಇಲ್ಲ, ಚಾಂಟಿಂಗ್ ಕಂಪ್ಲೀಟ್ ಮಾಡಕ್ ಆಗ್ತಾ ಇಲ್ಲ. ಇಲ್ಲಿ ಸನಾತನ ಗೋಸ್ವಾಮಿ ಅದೇ ಡೈಲಿ ಗೋಪೇಶ್ವರ ಮಹಾದೇವ್ ದರ್ಶನಕ್ಕೆ ಹೋಗ್ತಾ ಇದ್ರು. ನಡಿಗೆ ಹೋಗ್ತಾ ಹೋಗ್ತಾರೆ, ದಾರಿದಲ್ಲಿ ಬಿದ್ದೋಗ್ತಾ ಇದ್ದಾರೆ. ಶಿವ ಬಂದು ಹಿಡ್ಕೊಂಡ್ಬಿಡ್ತಾರೆ. ಅರೆ ನನ್ಗೇನ್ ದರ್ಶನ ಮಾಡಕ್ ಅಷ್ಟು ದೂರ ಬರ್ತೀಯಾ, ನಾನ್ ನಿನ್ಗೋಸ್ಕರ ಇಲ್ಲೇ ದರ್ಶನ ಕೊಡ್ತೀನಿ. ಅಲ್ಲೇ ಬಾನ್ಕಂಠೇಶ್ವರ ಮಹಾದೇವ್ ಆಗ್ಬಿಟ್ರು, ಬಾನ್ಕಂಡಿ ಮಹಾದೇವ್. ದಾರಿದಲ್ಲಿ ಸೆಂಟ್ರ್ ಗೋಪೇಶ್ವರ ಮಹಾದೇವ್ ಸೆಂಟ್ರಲ್ಲೇ ಸನಾತನ ಗೋಸ್ವಾಮಿ ಭಜನೆ ಕೊಟ್ಟಿರೋದ್ರಿಂದ ಗೋಪೇಶ್ವರ ಮಹಾದೇವ್ ಸೆಂಟ್ರಲ್ಲೇ ಬನ್ಕಂಡಿ ಮಹಾದೇವ್ ಆಗ್ಬಿಟ್ರು ಶಿವ. ಆತರ ಭಜನೆ ಮಾಡ್ತಾ ಇದ್ರು. ಸೊ ಚಕ್ಲೇಶ್ವರ ಮಹಾದೇವ್ ಏನ್ ಮಾಡ್ತಾ ಇದ್ರು ಅಲ್ಲಿ ಬಂದು ಶಿವನ ಹತ್ರ ಜಪ ಮಾಡ್ತಾ ಇದ್ರು. ಸೊಳ್ಳೆಗಳು ತುಂಬಾ ಕಷ್ಟ ಆಯ್ತು, ಅಪ್ಪ ನಾನು ಇಲ್ಲಿ ಸೊಳ್ಳೆಗಳು ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾರೆ, ಬೇರೆ ಜಾಗಕ್ಕೆ ಹೋಗ್ತಾರ ಅಂತ ಸನಾತನ ಗೋಸ್ವಾಮಿ ಎದ್ದೋಗ್ತಾ ಇದ್ರೆ ಏನ್ ಮಾಡಿದ್ರು, ಅಲ್ಲಿ ಶಿವ ಬಂದು ಹಿಡ್ಕೊಂತಾರೆ. ಅರೆ ಇವತ್ತಿನಿಂದ ನೀನ್ ಇಲ್ಲೇ ಭಜನೆ ಮಾಡು, ಇಲ್ಲಿ ಒಂದು ಸೊಳ್ಳೆನೂ ಬರಲ್ಲ, ಇವತ್ತಲ್ಲಿ ಒಂದ್ ಸೊಳ್ಳೆನೂ ಬರಲ್ಲ ಅಲ್ಲಿ. ಸೊ ಎಲ್ಲಿ ಆತರ ಭಜನೆ ಮಾಡ್ತಾ ಇದ್ರು. ಅಂದ್ರೆ ಅಷ್ಟು ಉತ್ಕಂಠ ಇರಬೇಕು ಭಜನೆ ಮಾಡಕ್ಕೆ. ಸುಮ್ನೆ ಅದೇ ಜೀವನದಲ್ಲಿ ಸುಮ್ನೆ ಭಜನೆ ಮಾಡ್ತೀನಿ ಅಂತ ಆಗ್ರೆ ಆಗಲ್ಲ. ಅಷ್ಟು ಈಸಿಯಾಗಿ ಸಿಗೋದಲ್ಲ ಭಕ್ತಿ. ನೀವ್ ಏನ್ ಹೇಳ್ರಿ, ಅದಕ್ಕೆ ಹೇಳ್ತಾರಲ್ಲ, ಅನರ್ಪಿತ ಚರಿಚಿರಾಮ್ ಕರುಣ್ಯಾವ ಕಿರ್ನೋ ಕಲೋ. 8,000 ಯುಗಕ್ಕೆ ಒಂದೇ ಸತಿ ಈ ತರ ಭಕ್ತಿ ರಸ, ಈ ಪ್ರೇಮ ಭಕ್ತಿ ಸಿಗೋದು, ಈ ವೃಂದಾವನ ಭಕ್ತಿ ಅನ್ನೋದು ಅಷ್ಟು ಸಾಧಾರಣಕ್ಕೆ ಸಿಗಲ್ಲ. ಏಷ ಪುರುಷಂ. ಸೊ ಹೇಳ್ತಾರ, ಏಸಾಂತನ ಭೃತು ಭುವಿ ಗೋಪರುದ್ಧೌ ಗೋವಿಂದ ಏವ ನಿಖಿಲಾತ್ಮನಿ ರೂಢ ಭಾವ ಯದ್ ವಾಂಛತಿ ಭವ ಭೂಯೋ ಮುನೇಯೋ ವಯಂ ಚ ಕಿಂ ಬ್ರಹ್ಮ ಜನ್ಮ ಬಿರನಂತ ಕಥಾ ರಸಸ್ಯ. ಯದ್ ವಾಂಛತಿ ಭವ ಭೂಯೋ ಮುನೇಯೋ ವಯಂ ಚ. ಎಲ್ಲಾರು ವಾಂಛೆ ಬೀಳ್ತಾ ಇದ್ದಾರೆ ಇದಕ್ಕೋಸ್ಕರ. ಬ್ರಹ್ಮ ಆಗಿರ್ಲಿ, ಶಿವ ಆಗಿರ್ಲಿ, ದೇವತೆಗಳಾಗಿರ್ಲಿ, ಎಲ್ಲಾರ್ಗೂ ವಾಂಛನೆ ಕಾಯ್ಕೊಂಡಿದ್ದಾರೆ. ಅರೆ ಅವ್ರು ಕೂಡ, ದೇವತೆಗಳು ಕೂಡ ಕಾಯ್ಕೊಂಡಿದ್ದಾರೆ ಈ ಕಲಿಯುಗದಲ್ಲಿ ನನ್ ಮನುಷ್ಯನ್ಮ ಯಾವಾಗದ ಸಿಗುತ್ತೆ ಅಂತ. ಯಾವಾಗದ ಸಿಗುತ್ತೆ ಅಂತ ಆ ದೇವತೆಗಳು ಕೂಡ ಕಾಯ್ಕೊಂಡಿದ್ದಾರೆ. ಆ ತರ ಕಲಿಯುಗದಲ್ಲಿ ಬಂದಿದ್ದೀರಿ ನೋಡಿ. ಆ ತರ ಕಲಿಯುಗದಲ್ಲಿ ಬಂದಿದ್ದೀರಿ. ಸೊ
ಆ ತರ ಭಕ್ತಿ ಯಾವ್ದ್ರಲ್ಲಿ ಸಿಗುತ್ತೆ? ಈ ತರ ಸಂಪ್ರದಾಯ ಸಿಗುತ್ತೆ, ಬ್ರಹ್ಮ ಮತಗಳು ಸಂಪ್ರದಾಯದಲ್ಲಿ. ಸೊ ಏನು, ಸೊ ಆತರ ಪ್ರೇಮ ಭಕ್ತಿ ಬೇಕಂದ್ರೆ ತೀವ್ರವಾಗಿ ಭಜನೆ ಮಾಡ್ಲೇಬೇಕು. ಅದಕ್ಕೆ ಕೃಷ್ಣ ಭಕ್ತಿ ವಿದ್ಯಾ ಪೂರ್ಣ ವಿದ್ಯಾ, ಅದು ತಿಳ್ಕೊಂಡ್ರೆ ಇನ್ನೇನು ತಿಳ್ಕೊಳೋ ಅವಶ್ಯಕತೆ ಇಲ್ಲ. ಎಲ್ಲ ಪೂರ್ಣ ಆಗ್ಬಿಡುತ್ತೆ. ಸೊ ಅದಕ್ಕೆ ಸೊ ಏನ್ ಹೇಳ್ತಾರೆ, ಕೃಷ್ಣ ಭಕ್ತಿ ವಿದ್ಯಾ ತಿಳ್ಕೊಳೋದೇ ಪೂರ್ಣವಾದ ವಿದ್ಯಾ. ಸೊ ಆತರ ಪೂರ್ತಿ ಆ ವಿದ್ಯೆ ಯಾವಾಗ ತಿಳ್ಕೊಂತೀರ ಅವಾಗ ಏನಾಗುತ್ತೆ? ಪೂರ್ಣ ಸಂತೃಪ್ತಿ. ಪೂರ್ಣ ಸಂತೃಪ್ತಿ, ಪೂರ್ಣ ಶಾಂತಿ ಆಗ್ಬಿಡುತ್ತೆ. ನಾವ್ ಕೇಳಿರೋದು ಸೊ ಏನು, ಯಾವತರ ಪೂರ್ಣ ಆಗುತ್ತೆ? ಎಕ್ಸಾಂಪಲ್ ಇವಾಗ ನೋಡಿ, ಏನು ಚಂಚಲ ಆಗಲ್ಲ. ಯಾವಾಗ ವಿದ್ಯೆ ಬರುತ್ತೋ ಆತರ ವಿದ್ಯಾ ಭಕ್ತಿ ಭಕ್ತಿ ಅನ್ನೋ ವಿದ್ಯೆ ಯಾವಾಗ ಬರುತ್ತೋ ಅವಾಗ ಏನು ಬಂದು ಚಂಚಲ ಆಗಲ್ಲ. ಏನಾದ್ರೂ ಆಗಿರ್ಲಿ ಎಲ್ಲ ಭಗವಂತನ ಸಂತುಷ್ಟಿ. ಎಕ್ಸಾಂಪಲ್ ನೋಡಿ, ಇವಾಗ ಜಡ ಭರತನ ಏನ್ ಮಾಡಿದ್ರು? ದಾರಿದಲ್ಲಿ ಹೋಗ್ತಾ ಇರೋವಾಗ ಅವ್ನ ಸಾಯ್ಸಕ್ ಏನ್ ಮಾಡಿದ್ರು? ಸ್ವಲ್ಪ ಕಳ್ಳರು ಬಂದು ಏನ್ಕೋಸ್ಕರಕ್ಕೆ? ಬಲಿ ಕೊಡಕ್ಕೆ, ಕಾಳಿಕಾ ದೇವಿಗೆ ಬಲಿ ಕೊಡಕ್ಕೆ ಏನ್ ಮಾಡಿದ್ರು? ಸ್ವಲ್ಪ ಜನ ಬಂದ್ರು. ಓಕೆ, ನೀನ್ ಬಲಿ ಕೊಡ್ತಾ ಇದ್ದೀನಿ, ಪರವಾಗಿಲ್ಲ ಕೊಡಿ. ಏನ್ ರಿಯಾಕ್ಷನ್ ಇಲ್ಲ. ಪರವಾಗಿಲ್ಲ ಕೊಡಿ. ಏನ್ ಮಾಡ್ತಾರೆ? ಅವಾಗ ತಲೆನ ಎತ್ಕೋಗಿ ಅಲ್ಲಿ ಇಕ್ತಾರೆ. ತಲೆನ ಹೋಗಿ ಎತ್ಕೋಗಿ ಜಡ ಭರತ ಏನ್ ಮಾಡ್ತಾರೆ? ಅಲ್ಲಿ ಇಕ್ತಾರೆ. ಅವಾಗ ಏನ್ ಮಾಡ್ತಾರೆ? ಅವ್ರು ಬಂದು ಆ ಕಳ್ಳರು ಬಂದು ಸಾಯ್ಸಕ್ ಬಂದ್ರೆ ಸಾಕ್ಷಾತ್ ಕಾಳಿಕಾ ದೇವಿನೇ ಬಂದ್ಬಿಡುತ್ತೆ. ಆದ್ರೆ ನಮ್ ಕ್ವಶನ್ ಇಲ್ಲಿ, ಜಡ ಭರತ ಏನಾದ್ರು ಚಂಚಲ ಆದ್ರ? ಏನು ಚಂಚಲ ಆಗ್ಲಿಲ್ಲ, ಏನು ಚಂಚಲ ಆಗ್ಲಿಲ್ಲ. ಸೊ ಸೈಲೆಂಟ್ ಆಗಿರು. ಇದುದ ನಿಜವಾದ ಭಕ್ತಿ. ಇದುದ ನಿಜವಾದ ವಿದ್ಯೆ, ಸಾರಿ, ಇದುದ ನಿಜವಾದ ವಿದ್ಯೆ. ಯಾಕೆ? ಸೊ ಏನು ಎಲ್ಲಾ ಮಾಡಿದ್ರು ಭಗವಂತನ ಏನು ಪರ್ಮಿಷನ್ ಇಂದಾನೇ ಆಗೋದು. ಎಲ್ಲ ಏನೇ ಮಾಡಿದ್ರೇನು ಭಗವಂತನ ಪರ್ಮಿಷನ್ ಇಂದಾನೇ ಆಗೋದು. ಓಕೆ, ಭಗವಂತನ್ ಯಾವ ತರ ಅನ್ಕೊಂಡ್ರೆ ಆ ತರ ಆಗಿರ್ಲಿ, ಆ ತರನೇ ಆಗಿರ್ಲಿ, ಏನೇ ಆಗಿರ್ಲಿ. ಸೊ ಅದು ಯಾರಿಗೆ ಅದು ನಾವು ಹಂಗ ಅನ್ಕೊಂಡ್ರೆ ಆಗಲ್ಲ. ಯಾಕಂದ್ರೆ ನಮ್ಗೆ ಆತರ ನಮ್ಗೇನೇ ಇಲ್ಲ. ಯಾಕೆ ಕಷ್ಟ ಬಂದ್ಬಿಟ್ರೆ ದೇವ್ರು ಕಷ್ಟ ಕೊಟ್ಬಿಟ್ರು, ಸಂತೋಷ ಬಂದ್ರೆ ಎಲ್ಲ ನನ್ನಿಂದಾನೇ ಬಂದಿರೋದು. ಇದು ನಮ್ಗೆ ಎಷ್ಟವರೆಗೂ ಈ ತರ ಬುದ್ಧಿ ಇದೆಯೋ ಅಷ್ಟವರೆಗೂ ಏನ್ ನಡೆಯಲ್ಲ, ನಮ್ ಕರ್ಮನೆ. ಅದಕ್ಕೆ ನಿಜವಾದ ವಿದ್ಯೆ ಏನ್ ಹೇಳ್ತಾರೆ? ಜೀವೇರ ಸ್ವರೂಪ ಹೋಯ್ ಕೃಷ್ಣೇರ ನಿತ್ಯ ದಾಸ್. ಇದು ನಿಜವಾದ ವಿದ್ಯೆ ಅಂದ್ರೆ. ನಿಜವಾದ ವಿದ್ಯೆ ಅಂದ್ರೆ ಏನು? ಜೀವೇರ ಸ್ವರೂಪ ಹೋಯ್ ಕೃಷ್ಣೇರ ನಿತ್ಯ ದಾಸ್. ಇದು ಮಾತ್ರನೇ ನಿಜವಾದ ವಿದ್ಯೆ. ಇದು ಯಾವಾಗ ಅರ್ಥ ಆಗುತ್ತೋ ಅವಾಗ ವಿದ್ಯೆ ಪೂರ್ಣ ಆಯ್ತು ಅಂತಾನೆ ಅರ್ಥ. ಸೊ ಅದಕ್ಕೆ ಮಹಾಪ್ರಭು ಸನಾತನ ಗೋಸ್ವಾಮಿ ಕೇಳ್ತಾರೆ ಮಹಾಪ್ರಭುನ. ಮಹಾಪ್ರಭು ಯಾವಾಗ ಬಂದು ಸನಾತನ ಗೋಸ್ವಾಮಿ ಎಲ್ಲಿ? ಕಾಶಿದಲ್ಲಿ ಸ್ವಲ್ಪ ಮೀಟ್ ಮಾಡುವಾಗ ಸನಾತನ ಗೋಸ್ವಾಮಿ ಕೇಳ್ತಾರೆ, ಸೊ ನನ್ ಯಾರು, ನನ್ಗೆ ಯಾಕೆ ಈ ತರ ತಾಪತ್ರಗಳು ಬರ್ತಾ ಇದೆ? ನಾನು ಏನ್ ಮಾಡ್ಬೇಕು? ಸೊ ನನ್ ಯಾರು, ನನಗೆ ಯಾಕೆ ಈ ತರ ತಾಪತ್ರಗಳೆಲ್ಲ ಬರ್ತಾ ಇದೆ? ಆದಿ ದೈವಿಕ, ಆದಿ ಭೌತಿಕ, ಆದಿ ಆತ್ಮಿಕ್, ಈ ತರ ಕಷ್ಟ ನನ್ಗೆ ಯಾಕೆ ಬರ್ತಾ ಇದೆ? ಏನ್ ಹೇಳಿ? ಆದಿ ದೈವಿಕ, ಆದಿ ಭೌತಿಕ, ಆದಿ ಆತ್ಮಿಕ್ ಅಂದ್ರೆ ಏನ್ ಹೇಳಿ? ಆದಿ ದೈವಿಕ, ಆದಿ ಭೌತಿಕ, ಆದಿ ಆತ್ಮಿಕ್. ಆದಿ ದೈವಿಕ್ ಅಂದ್ರೆ ನ್ಯಾಚುರಲ್ ಡಿಸಾಸ್ಟರ್ಸ್ ತರ ಆಗೋದು. ಆದಿ ಭೌತಿಕ ಅಂದ್ರೆ ಬೇರೆ ಜೀವಗಳಿಂದ ನಮ್ಗೆ ತಾಪತ್ರಯ ಬರೋದು. ಆಧ್ಯಾತ್ಮಿಕ ಅಂದ್ರೆ ನಮ್ಮ ಪ್ರಾರಬ್ಧ, ಅಂದ್ರೆ ನಮ್ಮಿಂದಾನೇ ಇದಾಗ. ಆನ್ಲೈನ್ ಅಲ್ಲಿ ಹೇಳ್ಬಿಟ್ರು, ನೀವೆಲ್ಲ ಯಾವಾಗ ಹೇಳ್ತೀರಾ? ಕಿಶೋರ್, ಅದೇನದು ದೇವದರ್ಲಾಲ್ ಅವರದೇನ ಕಷ್ಟ? ಅದೇನಂತಾರೆ ಅದಕ್ಕೊಂದು ಹೆಸರು ಇರುತ್ತೆ ಅಲ್ವಾ? ಆದಿ ದೈವಿಕ, ಆದಿ ಭೌತಿಕ, ಆಧ್ಯಾತ್ಮಿಕ, ಇದ್ರಲ್ಲಿ ಯಾವ್ದು? ಆದಿ ಭೌತಿಕ ಅಂದ್ರೆ ಅಟ್ಲೀಸ್ಟ್ ಅದ್ ಬರ್ದಿದ್ರೆ ಅದನ್ನಾದ್ರೂ ಮನೇಲಿ ಒಂದ್ಸತಿ ಹೋಗಿ ತೆಗ್ದು ನೋಡಿ. ಬೇರೆಯವ್ರನಿಂದ, ಬೇರೆ ಪ್ರಾಣಿನಿಂದ ಬರೋದು ಆದಿ ಭೌತಿಕ್. ಬೇರೆ ಪ್ರಾಣಿನಿಂದ. ನೆಕ್ಸ್ಟ್ ಆಧ್ಯಾತ್ಮಿಕ್, ಮನಸ್ಸಿನಿಂದ ಆಗಿರ್ಲಿ, ಶರೀರದಿಂದ ಆಗಿರ್ಲಿ, ಎದ್ದು ಅಂತಂದ್ರೆ ಅವ್ರಿಂದಾನೇ ಬರೋ ಆಧ್ಯಾತ್ಮಿಕ್. ಸೊ ಇದಕ್ಕೆ ಸನಾತನ ಗೋಸ್ವಾಮಿ ಇದೆ ಪ್ರಶ್ನೆ ಕೇಳೋದು, ನಾನು ಯಾರು, ನನಗೆ ಯಾಕೆ ಈ ತರ ತಾಪತ್ರಗಳು ಬರ್ತಾ ಇದೆ? ನನಗೆ ಯಾಕೆ ಈ ತರ ತಾಪತ್ರಗಳು ಬರ್ತಾ ಇದೆ? ಅವಾಗ ಮಹಾಪ್ರಭು ಏನ್ ಹೇಳ್ತಾರೆ? ಅರೆ ಸನಾತನ್ ಜೀವೇರ ಸ್ವರೂಪ ಹೇ ಕೃಷ್ಣರ ನಿತ್ಯ ದಾಸ. ಎಲ್ಲಾ ಜೀವಗಳು ಏನು? ಕೃಷ್ಣ ನಿತ್ಯ ದಾಸ.
ಅದ್ ಮರ್ತು ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಏನ್ ಮಾಡ್ತಾ ಇದಾರೆ, ಈ ತರ ತಾಪತ್ರಗಳ ಅನುಭವಿಸ್ತಾ ಇದಾರೆ ಜೀವಿ ಒಂದು. ಸೊ ಯಾಕೆ? ಸೊ ಆದ್ರೆ ಸಂಸಾರದಲ್ಲಿ ಸಿಕ್ಕಾಕೊಂಡ್ಬಿಟ್ಟು ನಾನು ಈ ಶರೀರ ದೇಹಾತ್ಮ ಬುದ್ಧಿ ದ್ವಿತೀಯ ಅಭಿನಿವೇಶ ಅಂತಾರೆ. ದೇಹಾತ್ಮ ಬುದ್ಧಿನಿಂದ ಈ ಶರೀರದಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಏನ್ ಮಾಡಿ, ಈ ಶರೀರನೇ ನಾನು ಅನ್ಕೊಂಡು ಏನಾದ್ ಮಾಡ್ಬಿಡ್ತಾ ಇದಾರೆ, ಕಷ್ಟ ಅನುಭವಿಸ್ತಾ ಇದಾರೆ. ಈ 3 ಪ್ರಕಾರ ಕಷ್ಟ. ಆದ್ರೆ ಯಾವಾಗ ಇದರಿಂದ ಹೊರಗಡೆ ಬರ್ತಾರ ಹೇಗಾಗುತ್ತೆ, ಪೂರ್ಣ ಸಂತೃಪ್ತಿ ಆಗುತ್ತೆ. ಒಂದ್ಸತಿ ಏನಾಯ್ತಂದ್ರೆ ಒಂದ್ ಸಾಧು ಇರ್ತಾರೆ, ಆ ಸಾಧು ಬಂದು ಊರ್ ಹೊರಗಡೆ ಬಂದು ಭಜನೆ ಮಾಡ್ತಾ ಇರ್ತಾರೆ. ಅದೇ ಊರಲ್ಲಿ 2 ಲವರ್ಸ್ ಇರ್ತಾರೆ. ಏನ್ ಮಾಡ್ತಾರೆ ಅವ್ರಿಬ್ರು ಬಂದು ಮದುವೆಗೆ ಮುಂಚೆನೆ ಏನಾಗ್ಬಿಡುತ್ತೆ, ಸಂಪರ್ಕ ಆಗ್ಬಿಡುತ್ತೆ. ಆದ್ರೆ ಏನ್ ಮಾಡ್ತಾನೆ, ಆ ಹುಡ್ಗ ಬಿಟ್ಬಿಟ್ಟು ಹೋಗ್ಬಿಡ್ತಾನೆ. ಅವಾಗ ಎಲ್ಲಾರು ಕೇಳ್ತಾರೆ ಊರಲ್ಲಿ, ನೀನ್ ಯಾರ್ ಈ ತರ ನಿನ್ ಈ ತರ ಮಾಡಿದ್ದು ಅಂತ ಹೇಳಿದ್ರೆ, ಆ ಹುಡ್ಗಿ ಏನ್ ಮಾಡ್ತಾಳೆ ಅಂದ್ರೆ ಆ ಸಾಧು ಹೆಸರು ಹೇಳ್ಬಿಡ್ತಾರೆ. ಆ ಸಾಧುನ ಈ ತರ ಮಾಡುದು, ಎಲ್ಲಾರು ಆ ಊರಲ್ಲಿರೋರು ಎಲ್ಲಾರು ಬಂದು ಆ ಸಾಧುನ ಜಾಡಿಸ್ತಾರೆ. ಆದ್ರೆ ನಾ ಸಾಧು ಏನ್ ರಿಯಾಕ್ಷನ್ ಇಲ್ಲ. ಆದ್ಮೇಲೆ ಮತ್ತೆ ಏನಾಯ್ತು, ಆಮೇಲೆ ಒಂದ್ 2 ತಿಂಗಳಾದ್ಮೇಲೆ ಆ ಎಂತಿಕ್ ಆ ಹುಡುಗಿಗ್ ಮತ್ತೆ ಏನು, ಆ ಸಾಧುನ ಜಾಡ್ಸಿದ್ರಲ್ಲ, ಆ ಫಲ ಎಲ್ಲ ಇವ್ಳಿಗೆ ಬಂತು, ಆ ನೋವು, ಆ ಪಾಪ. ಆಮೇಲೆ ಹೋಗಿ ತಪ್ಪು ಒಪ್ಕೊಂತಲ್ಲ ಊರವರೆಲ್ಲ ಹೇಳ್ತಾರೆ, ಆ ಸಾಧು ಮಾಡಿಲ್ಲ, ಆ ಹುಡ್ಗ ಮಾಡಿರೋದು. ಆಮೇಲೆ ಊರವರೆಲ್ಲ ಬಂದ್ ಏನ್ ಮಾಡ್ತಾರೆ, ಸಾಧು ಹತ್ರ ರಿಕ್ವೆಸ್ಟ್ ಮಾಡ್ಕೊಂತಾರೆ, ತಪ್ಪಾಯ್ತು ಅಂತ. ಅವಾಗ ಏನ್ ಮಾಡ್ತಾರೆ, ಅವಾಗ ಬಂದು ಆದ್ರಿಂದ ಸಾಧು ಬಂದು ಏನ್ ರಿಯಾಕ್ಷನ್ ಇಲ್ಲ, ಹೊಡೆದವ್ರು ರಿಯಾಕ್ಷನ್ ಇಲ್ಲ, ಸಾರಿ ಕೇಳ್ದವ್ರು ರಿಯಾಕ್ಷನ್ ಇಲ್ಲ. ಯಾಕೆ? ಅವ್ರ ಮನಸ್ಸು ಅಲ್ಲಿಲ್ಲ. ಸೊ ಬಂಧದಲ್ಲಿ ಭಗವಂತನಲ್ಲಿ ಇದೆ. ಸೊ ಯಾಕೆ? ಆ ಸಾಧುಗೆ ಆ ದೇಹಾತ್ಮ ಬುದ್ಧಿ ಇಲ್ಲ. ದೇಹಾತ್ಮ ಬುದ್ಧಿ ಇದ್ರೆ ಅವ್ರು ರಿಯಾಕ್ಟ್ ಆಗೋರು. ಅಲ್ಲಿ ಆ ಸಾಧುಗೆ ಆ ದೇಹಾತ್ಮ ಬುದ್ಧಿ ಇಲ್ಲ. ಸೊ ಎಷ್ಟವರೆಗೂ ದೇಹಾತ್ಮ ಬುದ್ಧಿ ಇದೆಯೋ ಅಷ್ಟವರೆಗೂ ರಿಯಾಕ್ಟ್ ಆಗೇ ಹೋಗುತ್ತೆ. ಅದಕ್ಕೆ ಜೀವಿ ಅನ್ನೋದು ಯಾರು? ಕೃಷ್ಣ ನಿತ್ಯ ದಾಸ. ಈ ಶರೀರ ಅಲ್ಲ ಜೀವಿ ಅನ್ನೋದು. ಜೀವಿ ಅನ್ನೋದು ಶರೀರ ಅಲ್ಲ, ಭಗವಂತನ ನಿತ್ಯ ದಾಸ. ಅದ್ರಾಗೆ ಕನಕದಾಸ ಹೇಳ್ತಾರ ತಾನೆ, ಯಾರು ಪುರಂದರ ಅವ್ರ ಗುರುಗಳು ವ್ಯಾಸ ತೀರ್ಥ ಕೇಳ್ತಾರಲ್ವಾ, ಯಾರೆಲ್ಲ ವೈಕುಂಠಕ್ಕೆ ಹೋಗ್ತಾರೆ? ಸೊ ಆಗ ಅವ್ರನ್ನ ಕೇಳ್ಬಿಟ್ಟು ಅವ್ನು ಹೋಗ್ತಾನ? ಕನಕದಾಸ ಹೇಳ್ತಾರೆ ಹೋಗಲ್ಲ. ಇವ್ರು ಹೋಗಲ್ಲ. ಅವ್ರು ಹೋಗಲ್ಲ. ಮತ್ತೆ ಸರಿ ನಾನ್ ಹೋಗ್ತೀನಾ? ಅವ್ರ ಗುರುಗಳು ಹೇಳ್ತಾರೆ, ಅವ್ರು ಕೇಳ್ತಾರೆ ನೀವು ಹೋಗಲ್ಲ. ಮತ್ತೆ ನಾನು ಹೋಗ್ತೀನ? ಕನಕದಾಸನ್ ಕೇಳ್ತಾರೆ, ಅವಾಗ ನೀನ್ ಹೋಗ್ತೀಯಾ? ಅವಾಗ ಕನಕದಾಸ್ ಏನ್ ಹೇಳ್ತಾರೆ, ನಾನ್ ಹೋದ್ರೆ ಹೋಗ್ಬೋದು ಅಂತ. ಅವಾಗ ಎಲ್ಲಾರು ಅಂತಾರೆ, ಯಾಕಂದ್ರೆ ನೀವ್ ಮಾತ್ರ ಹೆಂಗ, ನಿನ್ಗೆ ಎಷ್ಟು ಕೊಬ್ಬಿರ್ಬೋದು ಹಂಗಾರೆ. ಯಾಕೆ ಗುರುಗಳೇ ಹೋಗಲ್ಲ ಅಂದ್ಬಿಟ್ಟೆ ಮತ್ತೆ ನೀನ್ ಹೆಂಗ್ ಹೋಗ್ತೀಯ? ಅದ್ರಾಗ ಹೇಳ್ತಾ ಇರ್ತಾನೆ, ನಾನು ಹೋಗ್ತಿಲ್ಲ, ನಾನು ಅನ್ನೋದು ಹೋಗ್ಬೋದು. ಸೊ ಅದ್ರಿಗೆ ರಾಮಾಚಾರ್ಯಗೂ ಅದೇ ತರ ಆಗುತ್ತೆ ಅನ್ಸತಿ. ಯಾರೋ ಗೋಷ್ಠಿಪುತ್ರ ಹತ್ರ ಹೋಗ್ತಾರೆ, ಗೋಷ್ಠಿಪುತ್ರ ಹತ್ರ ಆಶ್ರಯ ತಗೊಂಡೋಗ್ ಹೋಗ್ತಾರೆ. ಫಸ್ಟ್ ಸತಿ ಹೋಗ್ತಾರೆ, ಗೋಷ್ಠಿಪುರ್ನ ಕೇಳ್ತಾರೆ ನೀನ್ ಯಾರು ಅಂತ. ನಾನ್ ರಾಮಾನುಜ ಅಂತಾರೆ. ಖಾಲಿ ಮಾಡೋ ಜಾಗ. ಖಾಲಿ ಮಾಡೋ ಜಾಗ. ಆತರ 21 ಸತಿ ಸುತ್ತಿಸ್ತಾರೆ. ಆಮೇಲೆ 21 ಸತಿ ಲಾಸ್ಟ್ ಟೈಮ್ ಆತರ ಒಂದೊಂದ್ ಸತಿನೂ ಹೇಳ್ತಾರೆ, ಒಂದೊಂದ್ ಸತಿ ಹೋಗವು ಹೇಳ್ತಾರೆ. ಯಾರು? ಗೋಷ್ಠಿಪುರ್ನ ಏನ್ ಹೇಳ್ತಾರೆ, ನಾನ್ ಸತ್ತೋದ್ಮೇಲೆ ಬಾ. ಗೋಷ್ಠಿಪುರ್ನ ಹೇಳ್ತಾರೆ ನಾನ್ ಸತ್ತೋದ್ಮೇಲೆ ಬಾ. ರಾಮಜರಿಗೆ ಅರ್ಥ ಆಗಿಲ್ಲ. ಆದ್ರೆ 20ನೇ ಸತಿ ಅರ್ಥ ಆಗುತ್ತೆ. ನಾನ್ ಸತ್ತೋಗ್ಬಿಟ್ರೆ ಬಾ ಅಂದ್ರೆ ಅರ್ಥ, ನಾನು ಅನ್ನೋದು ಸತ್ತೋಗ್ಬಿಟ್ರೆ ಬಾ ಅಂತ. ನಾನು ಅನ್ನೋದು ಸತ್ತೋಗ್ಬಿಟ್ರೆ ಬಾ. ಆಮೇಲೆ ಲಾಸ್ಟ್ ಅಲ್ಲಿ ಅವಾಗ ಏನ್ ಹೇಳ್ತಾರೆ, ದಾಸ ರಾಮಾನುಜ ಬಂದಿದ್ದೀನಿ. ಅವಾಗ ಆಶ್ರಯ ಕೊಡ್ತಾರೆ ಅವ್ರಿಗೆ. ಶ್ರೀಪದ್ ರಾಮಾನುಜ ಸರ್. ಸೊ ಅದೇ ತರ ನೋಡಿ, ದಾಸರಿದ್ದಿಗೆ ನೆನ್ನೆ ಕೇಳ್ರಿ ಹೆಂಗೋ ಸುತ್ತದ ಅವ್ರನ್ನ, ಇಲ್ಲಿಂದ ಅಲ್ಲಿ, ಅಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ. ಆದ್ರೇನು ಲಾಸ್ಟ್ ಸೊ ಅದಕ್ಕೆ ಸೊ ಏನು ನಾನು ಅನ್ನೋದು ಹೋದ್ರೆ ಸಿಗುತ್ತೆ. ಸೊ ಏನು ಆದ್ರೆ ಮೂಲವಾಗೇನು, ಜೀವೇರ ಸ್ವರೂಪ ಹೋಯ್ ಕೃಷ್ಣೇರ ನಿತ್ಯ ದಾಸ್. ಇದು ಆಯ್ತು ವಿದ್ಯಾವದು ಜೀವನಂ. ನಿಜವಾದ ವಿದ್ಯಾ ಕೃಷ್ಣ ಭಕ್ತಿ ಬಗ್ಗೆ ತಿಳ್ಕೊಳೋದೇ ನಿಜವಾದ ವಿದ್ಯಾ. ಕೃಷ್ಣ ಭಕ್ತಿ ಬಗ್ಗೆ ತಿಳ್ಕೊಳೋದೇ ನಿಜವಾದ ವಿದ್ಯಾ. ಅದು ಮಾತ್ರನೇ ಪೂರ್ಣವಾದ ವಿದ್ಯಾ. ಸೊ ಇದೆಲ್ಲ ಯಾವಾಗ ಅರ್ಥ ಆಗುತ್ತೆ? ಭಗವಂತನ ಕೃಪೆನಿಂದ ಅರ್ಥ ಆಗುತ್ತೆ. ಭಗವಂತನ ಕೃಪೆ ಪಡಿಬೇಕಂದ್ರೆ ನಾವ್ ಮಾಡ್ಬೇಕು. ಇವಾಗ ಏನೇನಾಯ್ತು,
ಚೇತೋ ದರ್ಪಣ ಮಾರ್ಜನಂ, ಚಿತ್ತ ಶುದ್ಧಿ ಆಯ್ತು. ಮಹಾಧಾವಾಗ್ನಿ ನಿರ್ವಾಪನಂ, ಎಲ್ಲಾ ಸಂಸಾರದಲ್ಲಿ ಬೆಂಕಿ ಉರಿತಾ ಇತ್ತು. ಏನು ಆದಿ ಭೌತಿಕ, ಆದಿ ಆತ್ಮಿಕ, ಆದಿ ಈ ತರ ಕಷ್ಟಗಳೆಲ್ಲ ಈ ತರ ಬೆಂಕಿ ಉರಿತಾ ಇತ್ತು. ಆ ತರ ಬೆಂಕಿ ಎಲ್ಲ ಶಾಂತಿ ಆಯ್ತು. ಮತ್ತೇನು ಶ್ರೇಯ ಕೈರವ ಚಂದ್ರಿಕಾ, ಶ್ರೇಯ ಕೈರವ ಚಂದ್ರಿಕಾ ಅದೇನು ಚಂದ್ರ ಏನ್ ಮಾಡ್ತಾನೆ, ಪೂರ್ಣ ಶಾಂತಿ ಮಾಡ್ತಾನೆ. ಯಾಕಂದ್ರೆ ಬೆಂಕಿ ಉರ್ದಿ ಅದೆಲ್ಲ ಹೀಟ್ ಆಗ್ಬಿಟ್ಟೈತೆ ಫುಲ್ಲು, ಆ ಕಾಡೆಲ್ಲ ಫುಲ್ ಹೀಟ್ ಆಗ್ಬಿಟ್ಟೆ. ಆದ್ರೆ ಚಂದ್ರಕಿರಣ ಯಾವಾಗ ಬಂತು ಅವಾಗ ಬೆಳಗುತ್ತೋ ಹಾಗೇನಾಗುತ್ತೆ, ಕುಮುದ ಹೂವ ಹಂಗೆ ವಿಕಸಿತ ಆಗುತ್ತೆ. ಅದೇ ತರನೇ ಏನ್ ಮಾಡುತ್ತೆ, ಫಸ್ಟು ಆ ಚಂದ್ರ ಕಾಂತಿ ಸಂಸಾರ ಜ್ವಾಲನ, ಹೃದಯದಲ್ಲಿರೋ ಸಂಸಾರ ಜಾಲನ ನಾಶ ಮಾಡುತ್ತೆ. ನಾಶ ಮಾಡಿದ್ಮೇಲೆ ಏನಾಗುತ್ತೆ, ಆ ಹೀಟ್ ಇನ್ನೂ ಹಂಗೆ ಇರುತ್ತೆ. ಅವಾಗ ಚಂದ್ರನ್ ತನ್ನಗೆ ಇರೋ ಕಾಂತಿನೇ ಬಂದಾದ್ಮೇಲೆ ಏನಾಗುತ್ತೆ, ಅದೆಲ್ಲ ಕೂಲ್ ಮಾಡುತ್ತೆ. ಕೂಲ್ ಆದ್ಮೇಲೆ ಆ ಕುಮುದಾನ ಹೂವು ವಿಕಸಿತ ಆಗುತ್ತೆ. ಅದೇ ತರ ಇದಕ್ಕೆ ಅರ್ಥ ಬಂದೇನು, ಆ ಯಾವಾಗ ಆ ತರ ಶಾಂತಿ ಆಗುತ್ತೋ, ಯಾವಾಗ ತಣ್ಣಗಾಗುತ್ತೋ ಹೃದಯ, ಅವಾಗೇನು ಏನಾಗುತ್ತೆ, ಹೃದಯದಲ್ಲಿ ಭಾವಭಕ್ತಿ ಪ್ರಕಾಶಿತ ಆಗುತ್ತೆ. ಭಾವಭಕ್ತಿ ಪ್ರಕಾಶಿತ ಆಗುತ್ತೆ. ಅವಾಗ ವಿದ್ಯಾವದು ಜೀವನಂ, ಕೃಷ್ಣ ಭಕ್ತಿ ಬಗ್ಗೆ ತಿಳ್ಕೊಂಡೇ ನಿಜವಾದ ವಿದ್ಯಾ. ಕೃಷ್ಣ ಭಕ್ತಿ ಬಗ್ಗೆ ತಿಳ್ಕೊಂಡೇ ನಿಜವಾದ ವಿದ್ಯಾ. ಸೊ ಅದು ಏನು, ಅವಾಗ ನಮ್ ಸ್ವರೂಪ ಏನು, ನಮ್ ಸ್ವರೂಪ ಏನು ಇಲ್ಲಿ ಅರ್ಥ ಆಗುತ್ತೆ. ಎಲ್ಲಾರ್ಗೂ ಒಂದೊಂದು ಸ್ವರೂಪ ಇದೆ. ಎಲ್ಲಾರ್ಗೂ ಒಂದೊಂದು ಸ್ವರೂಪ ಇದ್ದೇ ಇರುತ್ತೆ. ಆ ಸ್ವರೂಪ ಏನು ಅಂತ ಆವಾಗ ಅರ್ಥ ಆಗುತ್ತೆ. ಇಲ್ಲದೆ ಹೇಳ್ತಾ ಇರೋದು. ಒಂದು ನಿಮಿಷ. स्थूल लिंग में माया देख संपूर्ण रूप से साथ ही साथ जीव का स्वरूप होता शुद्ध चिन्मय शरीर को, यहाँ तक कि अधिकार भेद से मधुर रस आस्वादन योग्य शुद्ध चिन्मय गोपी प्रकट करा देते हैं। अतः श्री कृष्ण कीर्तन विद्या रूपिणी वधु को जीवन स्वरूप है। यही सिद्ध हुआ है। श्री कृष्ण का लीला विलास वर्णन के प्रसंग में स्वरूप शक्ति का श्री कृष्ण वधुत्व दृष्टव्य है। श्रवण कीर्तन करते करते जिस समय साधक जीव को हृदय में शुद्ध भक्ति को उदित होता है, उस समय भगवत सेवा के अतिरिक्त अन्य कामना वासना को दूर करने के लिए भक्ति देवी उक्त अविद्या को दूर हटाकर विद्यावृत्ति के द्वारा जीव को स्थूल और लिंगमय दोनों को विनष्ट कर देती है। सो ಏನ್ ಮಾಡುತ್ತೆ, ಯಾವಾಗ ಬಂದು ಆ ಸಾಧಕ ಬಂದು ಶ್ರವಣ ಕೀರ್ತನ ಅತೇತರ ನಿರಂತರವಾಗಿ ಮಾಡ್ತಾ ಇರ್ತಾರೋ ಅವಾಗ ಭಕ್ತಿ ದೇವಿ ಏನ್ ಮಾಡುತ್ತೆ, ಆ ಸಾಧಕ ಹೃದಯದಲ್ಲಿ ಭಕ್ತಿ ಸೇವಾ, ಭಗವಂತನ ಸೇವಾ ಇಲ್ದಿರ ಭಗವಂತನ ಸೇವಾ ತಪ್ಪ ಬೇರೆ ಅನ್ಯ ಕಾಮನೆ ಎಲ್ಲ ನಾಶ ಮಾಡ್ಬಿಡುತ್ತೆ. ಆತರ ಅವಿದ್ಯೆನೆಲ್ಲ ನಾಶ ಮಾಡ್ಬಿಡುತ್ತೆ ಏನು ಭಕ್ತಿ ದೇವಿ. ಸೊ ಇದ್ರ ಮುಂಚೆ ನೋಡಿದ್ರಿ, ಸೊ ಭಕ್ತಿ ದೇವಿ ಏನ್ ಮಾಡುತ್ತೆ, ಅವಿದ್ಯೆನೆಲ್ಲ ತರ ನಾಶ ಮಾಡ್ಬಿಟ್ಟು ಏನ್ ಮಾಡುತ್ತೆ, ಜೀವಿದ ಈ ಸ್ಥೂಲ ಶರೀರ ಲಿಂಗ ಶರೀರ ಎಲ್ಲ ಬಂದು ಏನ್ ಮಾಡುತ್ತೆ, ಅದೆಲ್ಲ ನಾಶ ಮಾಡಿ ಜೀವನ ಸ್ವರೂಪ ಪ್ರಕಟಿತ ಮಾಡುತ್ತೆ. ಪ್ರಕಟಿತ ಮಾಡ್ಬಿಟ್ಟು ಓಕೆ ಅವ್ರವ್ರ ಸ್ವರೂಪ ಯಾವ ತರ ಇದೆಯೋ, ಶಾಂತ ಸ್ವರೂಪದಲ್ಲಿರೋರು ಶಾಂತ ಭಕ್ತಿದಲ್ಲಿ, ದಾಸ್ಯದಲ್ಲಿರೋರು ದಾಸ್ಯದಲ್ಲಿ, ಸಖ್ಯದಲ್ಲಿರೋರು ಸಖ್ಯದಲ್ಲಿ, ವಾತ್ಸಲ್ಯದಲ್ಲಿರೋರು ವಾತ್ಸಲ್ಯ, ಮಾಧುರ್ಯದಲ್ಲಿರೋರು ಮಾಧುರ್ಯದಲ್ಲಿ ಆ ಸ್ವರೂಪನ ಪ್ರಕಾಶಿತ ಮಾಡುತ್ತೆ. ಆತರ ವಿದ್ಯಾವದು ಜೀವನಕ್ಕೆ ಜೀವನ ಸ್ವರೂಪ ಯಾರಂದ್ರೆ ಶ್ರೀನಾಮ್. ಶ್ರೀನಾಮ್ ಅಂದ್ರೆ ಏನು, ನಾಮ ಪ್ರಭು, ನಾಮ್ ಭಗವಂತ ನಾಮ. ಭಗವಂತ ನಾಮ ನಾವ್ ಎಷ್ಟೆಷ್ಟು ಮಾತ್ರಕ್ಕೆ ಆಶ್ರಯ ಪಡಿತಿರೋ ಭಗವಂತ ನಾಮಕ್ಕೆ ಅಷ್ಟಷ್ಟು ತುಂಬಾ ಬೇಗ ಈ ಸ್ಥಿತಿನ ಪಡಿಬಹುದು. ಇವತ್ತಾಯ್ತು ವಿದ್ಯಾವದು ಜೀವನಂ, ನಾಳೆ ಆನಂದಾಂಬುದಿ ವರ್ಧನಂ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. कृष्ण प्रभु दंडवत प्रणाम। हरे कृष्ण। हरे दंडवत प्रणाम प्रभु। ಎಲ್ಲಾರ ಹೆಸರು ಬಲ್ಕೋರಿ.